ಸೊಪ್ಪು ಸೋಸ್ಕೊಡೋಣ. ಲಕ್ಷ್ಮಿ ಬೇಡಕತೆ, ಸೊಪ್ಪೆಲ್ಲ ಸೋಸಾಯ್ತು. ಅದೇ ಈ ಸೊಪ್ಪ ಬರೀ ಸೊಪ್ಪು ಸಾರು ಮಾಡೋಣ, ಇಲ್ಲ ಯಾವ್ದಾದ್ರು ಕಾಳು ಹಾಕ್ಬಿಟ್ಟು ಉಪ್ಪು ಹೆಸರು ಮಾಡೋಣ. ಇದು ಸಂಜೆ ಹೊತ್ತು ಮಾಡ್ಕೊಳಕಾಯ್ತದೆ. ಈಗ ಹೋಗು ಅಕ್ಕಿ ರೊಟ್ಟಿ ಹಾಕ್ಬಿಡು. ಅದೇ ಅಕ್ಕಿ ರೊಟ್ಟಿ ಹಾಕೋಕ್ಕೆ ಅಕ್ಕಿ ಹಸಿಟ್ಟಲ್ಲಿರೋದು ಇಲ್ಲ, ಒಂದಿಷ್ಟು ಇತ್ತಲ್ಲ ಅದೇ ಅವತ್ತು ಗಿಣ್ ಮಾಡಿದ್ವಲ್ಲ, ಅವತ್ತೇ ರೊಟ್ಟಿ ತಟ್ಬಿಟ್ವಲ್ಲ. ಇಲ್ಲ ಕಣತೆ, ಅಕ್ಕಿ ಹಸಿಟ್ಟು ಇದ್ದಿದೆ, ನಾನೇ ಹಾಕೀನಿ. ನನಗೆ ಯಾರಾದರೆ ಅಕ್ಕಿ ರೊಟ್ಟಿ ತಿನ್ಬೇಕು ಅನ್ನಂಗಾಯ್ತು. ಅಕ್ಕಿ ಹಸಿಟ್ಟಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಮೊನ್ನೆ ತೊಳೆದು ಹಾಕೋದಂತ ನೋಡಿದ್ನ, ಅದು ಮಳೆ ಬಂದ್ಬಿಡ್ತಲ್ಲ, ಮಾಡ್ದಂಗಿತ್ತು. ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಕ್ಕಿಯ ತೊಳೆದು ಹಾಕ್ಲಿಲ್ಲ. ತಾಳಿ ನೋಡೋಕ್ಕಾಯ್ತದೆ. ಈಗ ಏನು ಮಾಡೋದು ನೋಡ್ತೀನಿ ತಾಳಿ. ಮಾಡೋ ಗಿಡ ಇದ್ದರೆ ನಾಳೆ ಗಿಡಕ್ಕೆ ತೊಳ್ಕೊಳಕ್ಕಾಯ್ತದೆ. ಅಕ್ಕಿಯ ತೊಳ್ಕೊಂಡು ಹಾರಕೊಂಡು ಮಿಲ್ ಮಾಡಿಸ್ಕೊಳಕ್ಕಾಯ್ತದೆ. ಇಲ್ಲಾಂದರೆ ಈಗಲೇ ಮಾಡ್ಕೊಳ್ಳೋದ. ಏನು ಹೇಳಿದದ ಹೋಗು, ಬಿಸ್ಲಾದೆ ಕತೆ. ಸುಮ್ಮನೆ ತೊಳೆದು ಹಾಕು ನಡಿ, ಇಲ್ಲಾಂದರೆ ಬಿಡು, ನಾನೇ ತೊಳೆದು ಹಾಕ್ತೀನಿ. ಆಯ್ಕಿಲ್ಲ ಅಂದರೆ ಸರಿ ಕೂತ್ಕೊಳ್ಳಿ, ನಾನೇ ತೊಳೆದು ಹಾಕೊಟ್ಟು ಬರ್ತೀನಿ. ಎಷ್ಟು ಸೇರು ಹಾಕೊಳ್ಳೋಣ? ಒಂದು 2 ಸೇರು ಸಾಕಾ? 2 ಸೇರು ಸಾಕದ. ಈ 2 ಸೇರು ಜೊತೆಗೆ ಇನ್ನೊಂದು ಸೇರು ಇನ್ನೊಂದು ಸೇರು ಹಾಕೋ ಹೋಗು. ಬಿಸಿಲು ಚೆನ್ನಾಗಿರೋ ತಲೆಯ ಹಪ್ಳ ಗಿಪ್ಳ ಮಾಡ್ಕೊಳಕ್ಕಾಯ್ತದೆ. ಸುಮಾರು ದಿವಸ ಆಯಿತು ಹಪ್ಳ ಮಾಡಿ, ಹಪ್ಳನೂ ಖಾಲಿ ಆಗ್ಬಿಟ್ಟದೆ. ಹಪ್ಳ ಗಿಪ್ಳ ಮಾಡ್ಕೊಳ್ಳೋದ ಒಂದು 4 ಸೇರು ಹಾಕೋ. ಏನು ಹಸಿಟ್ಟು ಹೊಟ್ಟಿಲಿದ್ರೆ ಓಡೋದದ, ರೊಟ್ಟಿ ಗಿಟ್ಟಿ ಹಾಕೋಕ್ಕಾಯ್ತದೆ. ಸರಿ ಕಣತೆ, ತೊಳೆದು ಹಾರಾಕ್ಬಿಡ್ತೀನಿ. ಸರಿ, ಹಂಗೆ ತೊಳೆದ್ಬಿಟ್ಟು ಹೊಸಿ ಕೇರು ಹಾಕು. ಮತ್ತೆ ಯಾವತ್ತು ಸೋಸ್ ಮಡಗಿದ್ರಲ್ಲ ಆ ಅಕ್ಕಿನೇ ತಾಕತ್ತೀನಿ. ಅನ್ನ ಗಿಡ ಮಾಡ್ಕೊಳಕ್ಕೆ ಇನ್ನೊಂದು ಸಲ ಸೋಸ್ಕೊಂಡ್ರೆ ಆಯಿತು. ಸರಿ ಹೋಗು, ಮಿಲ್ಗಿಲ್ಗೆ ಹಾಕಿಸ್ಕೊ ಬಂದ್ಬಿಟ್ಟು ಆಮೇಲೆ ಕುತ್ಕೊಂಡು ಅಕ್ಕಿ ಸೋಸ್ಕೊಳಕ್ಕಾಯ್ತದೆ. ಹೋಗಿ ಮೊದಲು ತೊಳೆದಾಕ ಹೋಗು. ಅಕ್ಕಿಯನ್ನು ಹಚ್ಕಟ್ಟಾದ 2-3 ಸಲ ಹಚ್ಕಟ್ಟಾಗಿ ತೊಳೆದಿದ್ರೆ ಚೆನ್ನಾಗದು. ಅದೇ ಧೂಳುಗಳೆಲ್ಲ ಇರ್ತಾವಲ್ಲ, ಮೊದಲೇ ಇದು ಡಿಪ್ಪೋದಕ್ಕಿ ಅದು ಇದು ಪೌಡ್ರುಗಳು ಹಾಕಿರ್ತಾರೆ, ಧೂಳು ಜಾಸ್ತಿ ಇರ್ತದೆ. ಈ ಮನೆಗಿನ ಅಕ್ಕಿ ಆಗಿದ್ರೆ ತೊಳಿತಾನೆ ಇರ್ತಿಲ್ಲ ನಾನು. ಹಂಗೆ ಹೋಗಿ ಮಿಲ್ ಮಾಡ್ಸ್ಕೊ ಬಂದ್ಬಿಡೀವಿ. ಡಿಪ್ಪೋದಕ್ಕಿ ಭಾರಿ ಧೂಳು ಇರ್ತದೆ, ಅದಕ್ಕೆ ತೊಳೆದ್ಬಿಟ್ಟು ಹಾರಾಕಿದ್ರೆ ಒಂದ್ಸಲಿ ಹೆಚ್ಕಟ್ಟಾಯ್ತವೆ. ಮಡಿ ಬಟ್ಟೆ ತಂದ್ಬಿಟ್ಟು ಪಂಚೆ ಬಟ್ಟೆನ ಏನೋ ನೋಡ್ತೀನಿ, ಯಾವ ಚೆನ್ನಾಗಿರ್ತದೋ ಹಾರಾಕ್ಲಕ್ಕೆ ಪಂಚೆ ಬಟ್ಟೆನೇ ಸರಿ. ಅದನ್ನೇ ತಂದ್ಬಿಟ್ಟು ಅಂಡಾಕೊಬಿಟ್ಟು ಹೆಂಗ್ರು ಬಿಸ್ಲೊಡೆ ಚೆನ್ನಾಗದೆ, ಚೆನ್ನಾಗಿ ಹಾರ್ಕೊಳ್ಳಿ. ಕರೀನೆ ಬಂದ್ಬಿಟ್ಟ. ನಿಮ್ಮಪ್ಪ ಬಿಸ್ಕೆಟ್ ತಂದ್ಬಿಡ್ದಾನೆ, ಕೊಟ್ಟನಂತೆ. ಬಾ, ಹಾಲಿಗಿನ ಪಡ್ದಾಡಂಗಿಲ್ಲ ಈಗ. ಸಕ್ಕರೆ ಹಾಕದೆ ಎಷ್ಟು ಬೇಕು ಬಿಟ್ಟು ಕೊಟ್ಟನಂತೆ. ಬೂವ ಬಾ, ಅದು ಯಾಕೆ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದೀನಿ ನೀನು. ಬೈಲಿ ಬಾ ಬಾ ಬಾ. ಬಿಸ್ಕೆಟ್ ಬೇಡ ನಿಂಗೆ? ಪ್ಯಾರ್ಲಾಜಿ ಬಿಸ್ಕೆಟು ದಪ್ಪ ಪ್ಯಾಕೆಟ್ ತಂದಾನೆ, ಬೈಲಿ 20 ರೂಪಾಯಿದ. ಕೊಟ್ಟನಂತೆ ತಿನ್ನುವೆ. ನನ್ನ ಜೊತೆಗೆಯಾ ಊಟಕ್ಕೂ ಮಾಡಿಯಾ? ಬಾ. ಅಯ್ಯೋ ತುಳ್ದಿದ್ದು ಬಿಟ್ಟು ಆಮೇಲೆ ಅಮ್ಮ ಬಂದ್ಬಿಟ್ಟು ಬೈತದೆ. ಆಮೇಲೆ ನೀನೆಲ್ಲ ಬೈಸ್ಕೊಳ್ಳೋಳು, ನಾನು ಬೈಸ್ಕೊಬೇಕಾಯ್ತದೆ. ತುಳಿ ಬೇಡ ಇರೋ ಬರ್ತೀನಿ ನಾನೇ. ನಿಂತ್ಕೊ, ಎಲ್ಲಿ ಬೈತೈತಿ? ಏನೇನು ಕರೀನೇ ನಾನು ಸುತ್ತಾನೆ ಹೆಂಗೆ ಸುತ್ತದ? ಬೈಲಿ ಬೈಲಿ, ಹಾಲು ಬಿಸ್ಕೊಂಡು ಕೊಟ್ಟನಂತೆ.
ಏನಂತ ಕರೀನೆ ಹೆಂಗೆ ಕೊಡ್ಕೆ ಹೊಡಿತಾನೆ ಏನಾಗಿ ನೋಡ್ತಾ ಇದ್ದೀನಿ ನೀನು ಏನು ತಿಳ್ಕೊಂಡು ಭಾರಿ ದಪ್ಪ ಆಗ್ಬಿಟ್ಟಿದ್ರಿ ಹಾಲು ಕುಡ್ಕೊಂಡು ಚೆನ್ನಾಗಿ ಆಗ್ಬಿಟ್ಟಿದ್ವಿ ಗುಂಡ್ಗೆ ನೋಡಿ ಒಂದು ಇಳಿ ತಗೊಟ್ಟಾರ ನನ್ನ ಕಣ್ಣೆ ಬೀಳ್ತದೆ. ಲಕ್ಷ್ಮಿಗೆ ತಗೊಂಡೋದು ಅಕ್ಕಿ ಯಾಕೆ ಹೋಗೋಣ ಜ್ಞಾನ ಬೇಡ ಕೋಳಿ ಮೈ ತಗೋತಾವಲ್ಲ ಏನು ಜ್ಞಾನ ಇಲ್ಲ ಅದ್ರಲ್ಲಿ ನಿಂತಿದ್ದಾಳೆ ಹೋಗಿ ಲಕ್ಷ್ಮಿ ಲಕ್ಷ್ಮಿ ಹೋದ್ರಿ ಕೋಳಿ ಕಾಲು ಮುರಿಬೇಕು ಕೋಳಿ ಕಾಲುಗಳೇ ಏನು ಬಂದು ಎಲ್ಲನೂ ಹಾಳು ಮಾಡ್ತವೆ ತುಳ್ಬಿಟ್ವೇನೋ ಕಾಲೇ ಅಕ್ಕಿ ಹಾರ ಕೊಡಲ್ಲ ಉಸಿರು ನೋಡ್ಕೋಬೇಕು ಇಲ್ಲಾಂದರೆ ನಾನು ಯಾರು ಕರಿಬೇಕು ತಾನೆ ಅದು ಇಲ್ಲಿಗೆ ಹೋಗಿ ನಿಂತಿದ್ದಾಳು ಈಗ ತಾನೇ ಹಟ್ಟಿಯಿಂದ ಬಂದೆ ಅಲ್ಲೂ ಇಲ್ಲ ಅದು ಏನು ಮಾಡ್ತಿದ್ದಾಳು ಕಣ್ಣಲ್ಲ ಲಕ್ಷ್ಮಿ ಲಕ್ಷ್ಮಿ ಹಾಲ ಜಲ್ದಿ ಕೊಡ್ಕೊ ಅದು ಏನಂಗೆ ನೋಡ್ತಾ ಕೂತಿದ್ದೀನಿ ನೀನು ಬಿಸ್ಕೆಟ್ ನೋಡ್ತಾ ಕೂತಿದ್ದೀಯ ಬಿಸ್ಕೆಟ್ ಕೊಟ್ಟನಂತೆ ಮೊದಲು ಹಾಲು ಕುಡ್ಕೊ ಅಮ್ಮ ಬಂದ್ಬಿಟ್ರೆ ಬೀಳ್ತದೆ ಅಮ್ಮ ದಿನ ಹೋಗಿರ್ಬೇಕು ಬರೋ ಗಂಟ ಜಲ್ದಿ ತಿನ್ಕೊ ಏನಂತ ಕರೀನೆ ಭಾರಿ ಅಪ್ರಂಜಿ ಪಕ್ಕದಲ್ಲಿ ಹಾಲು ಮಡಗಿದ್ರು ನಾನು 7 ಗಂಟೆ ಮೂಸು ನೋಡೋಕ್ಕಿಲ್ಲ ತಿರುಗು ನೋಡೋಕ್ಕಿಲ್ಲ ಇಂಥ ಕೊತ್ತಿ ಇರಬೇಕು ಅಂದರೆ ಅಯ್ಯಯ್ಯ ನಮ್ಮ ಹೊಟ್ಟೆವನೇನು ಸಾಯ್ತಾರೆ ಮುದ್ದು ತಗೋಗಿ ಬಿಸಾಕು ಆಚೆಗೆ ತಗೋಗಿ ಬಿಸಾಕು ಅಂತ ಮಾರನಿಗೆ ಏನು ಗೊತ್ತು ಏನು ಕರಿ ಬುದ್ಧಿ ಏನು ಅಂತ ಏನು ಊರದವೆಲ್ಲ ಕೊತ್ತಿಗಳು ಹಾಗೆ ಏನು ತಿಳ್ಕೊಬಿಟ್ಟಾರೆ ಅವರು ಒಂದ್ಸರಿ ಏನು ಕರಿಯ ಎಂತೇನು ಅಂತ ಗೊತ್ತಾದ್ರೆ ಅವರೇ ದಿನ ಬಿಸ್ಕೆಟ್ ತಂದು ಹಾಕ್ತಾರೆ ತಿನ್ನಪ್ಪ ಲಕ್ಷ್ಮಿ ಲಕ್ಷ್ಮಿ ಅತ್ತೆ ಕರಿತಾ ಕೂತಾರಲ್ಲ ಬಂದು ತಿನ್ಬಿಟ್ಟು ಏನೋ ಕರಿ ಕರಿಯ ತಿಂತಾರು ಅಮ್ಮ ಕರಿತಾರೆ ನೋಡ್ಕೊ ಬಂದ್ಬಿಡ್ತೀನಿ. ಲಕ್ಷ್ಮಿ ಲಕ್ಷ್ಮಿ ಅದೇ ತಾಳಿ ಬರ್ತೇವನಿ ಅದೇ ಯಾಕೆ ಕರೆದ್ರಲ್ಲ ಏನಾಯ್ತು ಅಲ್ಲ ಗ್ಯಾನ್ ಬೇಡವಾ ಕೋಳಿಗಳೆಲ್ಲ ಬಂದ್ಬಿಟ್ಟು ಆರಕ್ಕೆ ಹಾಕಿ ಕೆರಿತಾ ಕೂತಾವಲ್ಲ ಅಲ್ಲ ಎಲ್ಲಿಗೆ ಹೋಗಿದ್ದೆ ನೀನು ಅದೇ ಈ ಥರ ಓದೋಕಲ್ಲತ್ತೆ ಹಾಕ್ಬಿಟ್ಟು ಅದೇ ನೀರನ್ನೆಲ್ಲ ತಂದು ಮಡಗಿದ್ನಲ್ಲ ತಗೋಬಿಟ್ಟು ಅಟ್ಟಿ ಮಾಡಿಬಿಡೋದು ಅಂದ್ಬಿಟ್ಟು ಈ ಥರ ಓದೆ ಅಲ್ಲ ಈಗಲೇ ಬೇಕಿತ್ತಾ ಇಲ್ಲ ನನ್ನಾರು ಕರ್ಕೂಸುಟ್ಟೋಗುವೆ ಎಲ್ಲನೂ ಹಣ್ಣು ಮಾಡ್ಬೇಕು ಇಲ್ಲ ಸ್ವಲ್ಪ ಬರ್ಲಿಲ್ಲ ಆಗಿದ್ರೆ ಅನ್ನ ಆಗ್ಬಿಡೋದಲ್ಲ ಇಷ್ಟಕ್ಕಿ ಸರಿ ಪುಡಿಯತ್ತಾಗಿ ಇನ್ನೇನು ಮಾಡೋಕ್ಕದ್ದು ಏನೂ ಆಗ್ಲಿಲ್ವಲ್ಲ ಹಾರಿದವ ಈಗ ಹೊಂಡಾಕ್ಬಿಟ್ಟು ಅಕ್ಕಿಯ ಹಾರೇ ಹಾರವ ಇನ್ನೂ ಹಾರಿಲಕತ್ತೈತೆ ಯಾವ್ದು ಆದಂಗವೆ ಒಳ್ಳೇದಾಯ್ತು ತಕೋ ಕೆಳಗೆ ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಪಂಚೆ ಹಾಕ್ಬಿಟ್ಟು ಹಾರಾಕಿದೆಯಲ್ಲ ಇಲ್ಲಾಂದರೆ ಬದಿ ಮೆತ್ಕೊಳ್ಳೋದು ಅಕ್ಕಿಗೆಲ್ಲ ಮಣ್ಣು ಮೆತ್ಕೊಂಡಂಗೆ ಆಗೋದು ಸರಿ ಕಟ್ಬಿಡು ಸರಿ ಆಗದೆ ಅದೇ ಹೇಳೋದನಕ ಬಂದೆ ಕೋಳಿ ನೋಡಿದ್ರೆ ಅಕ್ಕಿನೆಲ್ಲ ಕೆರೆತಾ ನಿಂತವೆ ಕೋಳಿಗೆ ಹೋದ್ರೆ ಹೋಗಲಿ ಕಾಗಿಗೆ ಬಂದು ಕೆರೆದಿದ್ದಾಕ್ಬಿಟ್ರೆ ಏನು ಮಾಡೋದು ಕಾಗಿಗೆ ಏನು ಬರೋಕ್ಕಿಲ್ಲ ತಕಡಿತಾಗಿ ಮುಂಚೂರಾಗಿದ್ರೆ ಜಾಸ್ತಿ ಬರೋವು ಕೋಳಿ ಎಲ್ಲ ಬಂದ್ಬಿಟ್ಟು ಇತ್ತಾಗಿರೋದು ಆದ್ರೂ ಬಂದಿದ್ವಾ ಅದೇ ಸೊಪ್ಪು ಮಡಗಿದ್ದೀರಲ್ಲ ಏನು ಮಾಡೋಣ ಉಪ್ಪು ಹೆಸರು ಮಾಡೋಣ ಇಲ್ಲ ಬರೀ ಸೊಪ್ಪು ಸಾರು ಮಾಡೋಣ ಏನು ಮಾಡೋಣ ಹೇಳ್ನೇ ಇಲ್ಲ ನೀವು ಉಪ್ಪು ಹೆಸರು ಸಂಜೆ ಮಾಡ್ಕೊಳ್ಳೋದು ತಗೋ ರೊಟ್ಟಿ ಹಾಕೋದು ಅನ್ಕೊಂಡು ಮಧ್ಯಾಹ್ನಕ್ಕೆ ಏನು ಬೇಡ ಬಿಡು ಹೊಟ್ಟೆ ತುಂಬ್ದಂಗೆ ಅದೇ ನಿಂಗೆ ಏನಾದ್ರು ಬೇಕಾರೆ ನೀನು ಮಾಡ್ಕೊಂಡು ಇಲ್ಲ ಕಟ್ಬಿಡಿ ಉಸಿ ಬಿರಿಯಾನಿ ಅದೇ ನಿಮ್ಮ ಮಗನೂ ಬರೋಕ್ಕಿಲ್ಲ ಅಂದರು ಉಪ್ಪು ಹೆಸರು ಖಾರ ಅದೇ ಹಾಕ ಉಣ್ಕೊತೀನಿ ಈಗ ಸಂಜೆ ಒಮ್ಮೆ ಮಾಡ್ಕೊಳಕ್ಕಾಯ್ತದೆ ಇಲ್ಲ ಹೇಳಿ ಅಕ್ಕಿ ಹಾಕ್ತೀನಿ ಹುಸಿ ಊಟ ಮಾಡಿ ಬೇಡ ಬೇಡ ಹೊಟ್ಟೆ ತುಂಬ್ದಂಗೆ ಅದೇ ಕತೆ ಏನು ಬೇಡ ಸೊಪ್ಪು ಹಂಗೆ ಮಡ್ಗು ಸಂಜೆ ಉಪ್ಪು ಹೆಸರು ಮಾಡ್ಕೊಳಕ್ಕಾಯ್ತದೆ ಬರೀ ಸೊಪ್ಪು ಉಪ್ಪು ಹೆಸರು ಮಾಡಿಬಿಡು ಮೇಲೆ ಹೊಸಿ ಬೆಳ್ಳುಳ್ಳಿನೂ ಸಾಸಿವೆ ಕಾಳುನೂ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ರೆ ಭಾರಿ ಚೆನ್ನಾಗಿರ್ತದೆ ಉಪ್ಪು ಹೆಸರಂತೂ ಬರೀ ಸೊಪ್ಪು ಸಾರು ಚೆನ್ನಾಗಿರ್ತದೆ ಖಾರ ಆಡಿಸ್ಬಿಟ್ಟು ಮಾಡಿಬಿಟ್ರೆ ಬರೀ ಸೊಪ್ಪು ಸಾರನೇ ಮಾಡ್ಕೊಳ್ಳೋದು ಬಿಡು ಚೆನ್ನಾಗಿರ್ತದೆ ಕತೆ ಸರಿ ಕಂತ ಕಡೆ ಅದೇ ಕಣತೆ ಇದು ಹಪ್ಳ ಹಾಕೊಳ್ಳೋದು ಅನ್ಕೊಂಡ್ರಲ್ಲ ಹಪ್ಳ ಮಾಡ್ಕೊಳ್ಳೋದ ಯಾವತ್ತು ಮಾಡ್ಕೊಳ್ಳೋದು ಅಯ್ಯೋ ಯಾವತ್ತು ಪುರ್ಸೋತೈತಿ ಯಾವತ್ತು ಮಾಡ್ಕೊಳ್ಳೋ ತಗೋ ಹಸಿಟ್ಟು ಮಾಡಿಸಿ ಮಡಗಿರ್ತೀವಲ್ಲ ಅದೇ ಅದ್ರ ಜೊತೆಗೆ ಒಣಮೆಣ್ಸಿನ ಹಾಕೊಡ್ಬೇಕಾಯ್ತು ಕಣತೆ ಹಪ್ಳಕೊಳ್ಳೆ ಚೆನ್ನಾಗಿರೋವು ಒಣಮೆಣ್ಸಿನ ಬೇಡ ರೊಟ್ಟಿ ಮಾಡೋಕ್ಕಿಲ್ದಂಗೆ ಆಗೋಯ್ತದೆ ಖಾರ ಖಾರ ಆಗೋಯ್ತದೆ ಚಂದವಾ ಬೇಡ ಕತೆ ಬೇಕು ಅಂದರೆ ಒಣಮೆಣ್ಸು ಹಣ್ಣು ದುಡಿ ಇರ್ತದಲ್ಲ ಅದನ್ನೇ ಹಾಕೊಳಕ್ಕಾಯ್ತದೆ ಬೇಕಾರೆ ಇಲ್ಲಾಂದರೆ ಹಪ್ಳ ಮಾಡ್ಕೊಳಕ್ಕಲ್ವಾ ಬೇರೆ ಬೇರೆ ತಗೊಳತ್ತೆ ಬೇಡ ಕತ್ಬಿಡಿ ನೀವು ಹೇಳಿದ್ರಲ್ಲ ಒಣಮೆಣ್ಸಿನ ದುಡಿನೇ ಹಾಕೋದಂತ ಅದನ್ನೇ ಹಾಕೊಳಕ್ಕಾಯ್ತದೆ ಲಕ್ಷ್ಮಕ್ಕ ಕರಿತಾ ನೋಡು ಶೋಭಾ ಅದನ್ನು ಕಿರ್ತಾವಳೆ ಬಾ ಸೋಬಿ ಬಾಯ್ಲಿ ಇಂಚೋರಿವಿ ಬಾಯ್ಲಿ ಅಕ್ಕ ಇಂಚೋರಿದ್ದೀರಾ ಬತ್ತಂತ ಅಳಕ್ಕ ಏನು ಸೋಬಿ ಏನಿತ್ತ ಬಂದ್ಬಿಟ್ಟಿದ್ದಲ್ಲ ಕೆಲಸ ಎಲ್ಲ ಮುಗಿತಾ ಅಯ್ಯೋ ಅಕ್ಕ ಕೆಲಸ ಎಲ್ಲ ಮುಗ್ದಕ್ಕನಕ್ಕ ಇವತ್ತು ಹೊಲ್ಕೆ ಹೋಗ್ಬೇಕಾಯ್ತು ಹೊಲ್ಕೆ ಹೋಗಿದ್ದು ಬಂದ್ಬಿಟ್ಟು ಪಾತ್ರೆಗಳಿದ್ದು ಬೆಳಗ್ಗೆ ಹಾಕ್ಬಿಟ್ಟು ಬಟ್ಟೆ ಸೆಣೆ ತನಕ ಹೋಗಿದ್ನ ನಮ್ಮ ಹೊಟ್ಟೆನ ಅಂಗಡಿಗೆ ಹೋಗಿದ್ದ ಬಂದ್ಬಿಟ್ಟು ಹೊಟ್ಟೆಲಿ ನೋಡ್ತೀನಿ ಸಾರು ಮಡಗಿದೆ ಒಂದು ನೋಡ್ತೀನಿ ಸಾರು ಇಲ್ಲ ಏನೂ ಇಲ್ಲ ಉಂಟಾಗವನೆ ನಮ್ಮ ಹೊಟ್ಟೆವನು ಅದಕ್ಕೆ ಹೊಟ್ಟೆ ಬೇರೆ ಹತ್ತಿತ್ತು ಅನ್ನ ಇತ್ತಲ್ಲ ತಾಳು ಲಕ್ಷ್ಮಕ್ಕ ಸಾರ್ಗಿರಿ ಏನಾದ್ರು ಮಾಡಿದೆ ಈಸ್ಕೊಂಡು ಬರೋದ ಅಂದ್ಬಿಟ್ಟು ಅಲ್ಲಿ ಬಂದೆ ಕಣಕ್ಕ ಅಕ್ಕ ಹೆಸ್ರೇನು ಮಾಡಿದೆ ನೀನು ನಾನೇ ನಿಂತ ಇಸ್ಕೊಳ್ಳೋದು ಅನ್ಕೊಂಡಿದ್ದೆ ತಕ್ಕೋ
ಅಲ್ಲ ಅಮ್ಮ ಊಟ ಮಾಡೋಕ್ಕಿಲ್ಲ ಈಗ ಊಟ ಬೇಡ ಅಂತು ಅನ್ನ ಇತ್ತಲ್ಲ ಹೆಸ್ರು ಮಾಡಿದ್ರೆ ನಿಂತ ಬೀಸ್ಕೊಳ್ಳೋದ ಇಲ್ಲಾಂದ್ರೆ ಉಪ್ಪು ಹೆಸರು ಖಾರ ಹಾಕೊಂಡು ಉಣ್ಕೊಳ್ಳೋದ ಅನ್ಕೊಂಡು ಸುಮ್ಮನೆ ಆಗಿದೆ ನೀನೇ ಕೇಳಕ್ಕೆ ಬಂದಿದೀಯಾ ಬೇಕಾದ್ರೆ ಹೇಳು ಉಪ್ಪು ಹೆಸರು ಖಾರ ಅದೇ ಕೊಡೋಣ ಅದೇ ಕಮ್ಮಿ ಓ ಇಬ್ರು ಮಾಡ್ಕೊಳಕ್ಕೆ ಹಾಕಿಲ್ಲ ಅಲ್ವಾ ನಿಮಗೆ ಶೋಭಾ ಇಲ್ಲ ಕಣಮ್ಮ ರಾತ್ರಿ ಸಾರಿತ್ತಲ್ಲ ಸಾಕಾಗದು ಅಲ್ಲ ಮಟ್ಟಿಯವನು ಹಂಗೆ ಏನು ಬರಬಲ್ಲ ಸಾರು ಕುಡಿತಾನೆ ಅಲ್ಲ ಒಂದು ದೊಡ್ಡ ರೊಟ್ಟಿ ತುಂಬ ಅದೇ ಕನಕ ಅಲ್ಲ ಮನೇಲಿ ಹುಣ್ಣ ಗಂಡಸ್ಗಳು ಉಣ್ಲಿ ಬಿಡು ಚೆನ್ನಾಗತ್ತೆ ಕತೆ ಹೋಗು ಏನಾರು ಎಸ್ಕಿಸ್ರು ಮಾಡ್ಕೊಂಡು ಉಣ್ಣು ಹೋಗು ಇದ್ದಿದ್ರೆ ಕೊಡೋಳು ಇವಳು ಮಾಡಿಲ್ಲ ನನಗೂ ಯಾಕೆ ಹೊಟ್ಟೆ ಹಸಿನಿಲ್ಲ ಸುಮ್ಮನೆ ಏನು ಮಾಡೋಕ್ಕೆ ಒಮ್ಮೆಗೆ ಸಂದೇಶ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹಾಗೆ ಕೂತ್ಕೊಂಡು ಏನಕ್ಕೆ ಏನೋ ಕಿಕ್ಕಿ ಹೊಂಡಾಕ್ಬಿಟ್ಟಿದ್ದೀರಿ ಏನು ವಿಶೇಷ ಚಕ್ಕಿಕ್ಲಿ ಏನಾರು ಮಾಡಿರಾ ಎಂತ ಚಕ್ಲಿ ಮಾಡೋ ತಕೋ ಚಕ್ಲಿನೂ ಇಲ್ಲ ಏನೂ ಇಲ್ಲ ಕತೆ ಅದೇ ರೊಟ್ಟಿ ಮಾಡೋದು ಅಂದ್ಬಿಟ್ಟು ನೋಡಿದ್ದಾನೆ ಹೊಸಿಟೈತಿಲ್ಲ ಅದಕ್ಕೆ ತಾಳು ಹೊಸಿ ತೊಳೆದು ಹಾರಾಕಾಯ್ತದೆ ರೊಟ್ಟಿ ಮಾಡ್ಕೊಳಕ್ಕಾರು ಆಯ್ತದೆ ಅಂದ್ಬಿಟ್ಟು ತೊಳೆದು ಹಾರಾಕಿವ್ನಿ ಅಕ್ಕ ತೊಳೆದ್ರಿ ಏನಕ್ಕ ನಿನಗೂ ಮಾಡೋ ಕೆಲಸ ಇಲ್ಲ ಒಮ್ಮೆಗೆ ಹಂಗೆ ಮಿಲ್ಗಕ್ಕೆ ಸಾಕೈತಿಲ್ವಾ ಚಂದಾಗಿ ಹೇಳ್ತಿದೆ ಕನ್ಸೋಬ ಏನು ಧೂಳೇನು ಅಷ್ಟು ಮಟ್ಟಿಗೆ ಬೂದಿ ಸುರಿ ಹೆಂಗಿರ್ತದೆ ಅಕ್ಕಿಲಿ ಸೊಸೈಟಿ ಅಕ್ಕಿಲಿ ಅದನ್ನೇ ಮಾಡ್ಕೊಂಡು ಉಂಡವರು ಬದುಕ ಹುಡುಗಾಲ ಇದ್ದದ ಹಚ್ಕಟ್ಟಾಗ ತೊಳೆದ್ಬಿಟ್ಟು ಮಾಡ್ಕೊಂಡು ಹೋಗತ್ತೆ ಏನೋ ಅಕ್ಕಿಗೆ ಹುಳಗೆಲ್ಲ ಬರದೇ ಇರಲಿ ಅಂದ್ಬಿಟ್ಟು ಅದೆಂಥದ್ದು ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಾರಂತೆ ಅದಕ್ಕೆ ಕತೆ ಅದೇನು ಉಣ್ಣಕ್ಕದ ತೊಳ್ಕೊಂಡ್ರೆ ಹೆಂಗೋ ಭಾರಿ ಚೆನ್ನಾಗಿರ್ತದೆ ಅದಕ್ಕೆ ತೊಳೆದು ಹಾರಾಕೊಂಡಿದ್ದೆ ಕತೆ ಏನು ಏನಾರು ಮಾಡ್ಕೊಂಡು ಬಿಟ್ಬಿಟ್ಟು ಹಂಗೆ ಎಸ್ಕೊಂಡಿದ್ಯಾ ಅಯ್ಯಮ್ಮ ಲಕ್ಷ್ಮ ಕೇಳಂಗೆ ಉಪ್ಪು ಹೆಸರು ರೊಟ್ಟಿಲಿ ಅದೇ ಅದೇ ಸಾಕ ಉಣ್ಕತೀನಿ ಬಿಡಮ್ಮ ನಾನು ಒಬ್ಬಳಿಗೆ ಏನು ಮಾಡಾನೆ ಅಲ್ಲ ಐಟಿ ಸ್ಕೂಲಿಂದ ಬರೋಕ್ಕಿಲ್ವ ಸಂದ ಮೇಲೆ ಅವೇನು ಅನ್ನಗಿನ ಉಣ್ಣಕ್ಕಿಲ್ವಾ ಅನ್ನಗಿನ ಕೇಳೋಕ್ಕಿಲ್ವಾ ಅಮ್ಮ ಈಗಲೂ ಬರಗಂಟ ಏನಾರು ಮಾಡ್ತೀನಿ ಕಣಮ್ಮ ಹಂಗೆ ಇರೋಕ್ಕದ ಬಂದ ತಕ್ಷಣ ಅನ್ನಬೇಕು ಅಂತ ಬಿಡ್ಕತ್ತವೆ ಇನ್ನೂ ಬ್ಯಾಗ ಇಳಿಸಿರೋಕ್ಕಿಲ್ಲ ಹಳೆ ಅನ್ನಬೇಕು ಇಕ್ಕೊಡು ಅಂತ ಈಗ ಕೆಲಸ ಐತಲ್ಲ ಮೊದಲು ಇದು ಹೊಸ ಊಟ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡೋದು ಅಂದ್ಬಿಟ್ಟು ಕೇಳಕ್ಕೆ ಬಂದೆ ಸರಿ ಕಂಡ್ಬಿಡಾಕ ಬರ್ತೀನಿ ಕೂತ್ಕ ಸೋಬಿ ಆಮೇಲೆ ಹೋಗುವಂತೆ ಅಷ್ಟು ಹೊಟ್ಟೆ ಸಿಗ್ತದ ನಾನು ಯಾಕ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಹಾಸಿಂದ ತಳು ಸಾರಳು ಚೆನ್ನಾಗಿತ್ತು ರಾತ್ರಿ ಚಿತ್ಕಾರಿ ಸರ್ ಮಾಡಿದ್ನಲ್ಲ ಒಂದಿಷ್ಟಿತ್ತು ತಳು ಚೆನ್ನಾಗಿರ್ತದೆ ಉಣ್ಣದ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಏನೂ ಇಲ್ಲ ತಟ್ಟೆಯ ಉಂಡ್ಬಿಟ್ಟು ನಡುಮನೆಗೆ ಬಿಸಾಕ್ಬಿಟ್ಟು ಹೋಗೋರೆ ಎಷ್ಟು ಹೇಳಿದ್ರೆ ಮಾರಾಯನ ಕಷ್ಟಯ್ಯ ನನ್ನಷ್ಟು ಹುಗಿಯವರ ಇಲ್ಲ ಹುಗ್ಗಿ ಮಾಡ್ತೀನಿ ಆದ್ರೂ ಮಾರಾಯ ಹೇಳಿದ ಮಾತು ಕೇಳೋಕ್ಕಿಲ್ಲ ಕತೆ ಕೇಳೋಕ್ಕಿಲ್ಲ ಹುಚ್ಚಿಡ್ದು ಬಿಡ್ತದೆ ನನಗೆ ಅಯ್ಯೋ ಇನ್ನೇನು ಮಾಡೋಕ್ಕಾಗೋದು ಗಂಡಸ್ರುಗಳು ಹಂಗೆ ತಕೋ ಏನು ಹೇಳಿದ ತಕ್ಷಣ ಮಾಡವ್ರೆ ಕೆಲಸ ಮುಟ್ಟವ್ರೆ ಏನೂ ಇಲ್ಲ ಏನು ಹೊಟ್ಟೆ ಉಸಿ ಸಾಯಿಸ್ತಾರೆ ಕತೆ ಇನ್ನೇನು ಮಾಡೋಕ್ಕಾಗಿಲ್ಲ ಮೊಸ್ಗಿಸ್ರು ಇರಬೇಕು ಇಸ್ಕೊಂಡು ಹೋಗು ಹೋಗು ಬೇಡ ಕಣಮ್ಮ ಶೀತ ಆಗ್ಬಿಟ್ಟದೆ ಮೊಸರು ಬೇಡ ಬೇಕಾಗಿರೋ ಆಟ ಇಸ್ಕೋಗಿವ್ನಿ ಆಮೇಲೆ ಗಂಟ್ಲು ಕಟ್ಕೊಬಿಟ್ಟದೆ ಯಾಕೋ ಕಣೆ ಬೇಡ ತಕೋ ಮೊಸರು ಏನಮ್ಮ ನಾಗರಾಜ್ ನೇರ್ತಿನಿಗೆ ಸದ್ಯ ಕರ್ಕ ಬಂದಿರೋ ಇಲ್ವೋ ಕರ್ಕ ಬರಬೇಕು ನಾವೇನೋ ಕಳಿಸಿ ಅಂತ ಕೂತೀವಿ ಅವರು ತಾಳಿ ನಾನು 4 ದಿವಸ ಮಾಡ್ತೀವಿ ಬಾ ಅಂತಲ್ವಾ ಆಮೇಲೆ ಕಳಿಸ್ತೀವಿ ಅಂತ ಕೂತವ್ರೆ ಅದಕ್ಕೆ ದೇವಿ ನನಗೆ ಅಂದು ಅಮ್ಮ ಇನ್ನೂ ಸೇರ್ತೀನಿ ಐಕ್ಳು ಕೈನೇ ಬಿಡ್ತಾ ಇಲ್ವಂತೆ ಇಲ್ಲಿ ಕರ್ಕ ಬಂದ್ಬಿಟ್ಟು ಏನು ಮಾಡೋದು ಆಮೇಲೆ ಇನ್ನು ಐಕ್ಳಿಗೆ ಇನ್ನೊಸಿ ಉದ್ದಾಗಲೇ ಐಕ್ಳುವೆ ಆಮೇಲೆ ಒಮ್ಮೆ ಕರ್ಕ ಬರೋಕಾಯ್ತದೆ ಅಂದ್ಬಿಟ್ಟು ಹಂಗೀವಿ ಸಿಕ್ಕಿಲ್ಲ ಬಿಡಮ್ಮ ಇನ್ನೇನು ಮಾಡೋಕ್ಕಾಗೋದು ಅವರೇ ನೋಡ್ಕರ್ಲಿ ಹೊಲ ಕೆಲಸ ಎಲ್ಲ ಇರ್ತದಲ್ಲ ನೀವು ಹೊಲಕೆ ಮನ್ಕೆಲ್ಲ ಹೋಗ್ಬೇಕು ಇರ್ಲಿ ಬಿಡಿ ಆಮೇಲೆ ಐಕ್ಳು ಹೊಸಿ ತೆವಗಿವಂಗೆ ಆದರೆ ಸರಿ ಆಯ್ತದೆ ಏಡೈಕ್ಲಲ್ವಾ ಕೆಲಸ ಏನು ಮಾಡೋಕ್ಕಾಯ್ತಿಲ್ಲ ಜೊತೆಗೆ ಒಬ್ಬ ಇರಲೇಬೇಕು ಉಣ್ಕನಕ ಐಕ್ಳು ಸಾಕೋದು ಕಷ್ಟ ಕನಕ ಸಣ್ಣದ್ರಲ್ಲಿ ಅಕ್ಕ ಮಿಲ್ ಮಾಡಿಸಿದ್ಮೇಲೆ ನನಗೊಂದು ಸೇರ ಸಿಟ್ಟು ಕೊಟ್ಬಿಡಕ್ಕ ಬೇಕಾದ್ರೆ ಅಕ್ಕಿ ಕೊಟ್ಟಾನಂತೆ ಶೋಭಾ ಚೆನ್ನಾಗಂದೆ ತಕೋ ಇವಳು ನೋಡಿದ್ರೆ 2 ಸೇರು ಹಾಕ್ತೀನಿ ಅಂತ ಕೂತಿದ್ಲು ನಾನು ಬೇಕು ಅಂದ್ಬಿಟ್ಟು ಇನ್ನೊಂದು ಸೇರು ಹಾಕ್ತೀನಿ ನಿನಗೆ ಒಂದು ಸೇರು ಕೊಟ್ಬಿಟ್ಟು ಎಲ್ಲಿಗೆ ಹೋಗೋದು ಇಲ್ಲಾಂದ್ರೆ ತೊಳೆದು ಹಾರ ಕೊಟ್ಟು ಬಾಯ್ಲಿ ಮಿಲ್ ಮಾಡ್ಕೊಬರಕ್ಕೆ ಹೋಯ್ತೀವಲ್ಲ ಒಮ್ಮೆಗೆ ಹೋಗಿದ್ದು ಬರೋಕ್ಕಾಯ್ತದೆ ಇಲ್ಲ ಕಣಮ್ಮ ಈಗ ಬರೋಕ್ಕಾಯ್ತಿಲ್ಲ ಕೆಲಸ ಅದೇ ಇಲ್ಲಾಂದ್ರೆ ಬುಡ್ ಪುರ್ಸೋತದಾಗ ಇನ್ನೊಂದು ದಿವಸ ಮಿಲ್ ಮಾಡಿಸ್ಕೊಳ್ವಂತೆ ಬೇಕಾದ್ರೆ ಒಂದು ಪಡಿ ಗಿಡಿ ಇಸ್ಕೋಬೇಕು ಸಾಲ ಅಂತ ತಂದು ಕೊಟ್ಬಿಡುವೆ ಒಂದು ಸೇರ್ನೆ ಕೊಡೋಕ್ಕಾಗದ ಚೆನ್ನಾಗಿ ಮಾತಾಡ್ತಿದ್ದಿ ಮೊದಲೇ ಹೇಳಿದ್ರೆ ಇನ್ನೊಂದಷ್ಟು ತೊಳೆದು ಹಾಕ್ಬೋದಾಗಿತ್ತು ಅಟ್ಟಿಲಿ ರೊಟ್ಟಿ ಜಾಸ್ತಿ ಮಾಡೋದು ಸಾಕಾಯ್ಕಿಲ್ಲ ಬೇಕಾದ್ರೆ ಒಂದು ಪಡಿ ಗಿಡಿ ಇಸ್ಕೋಬೇಕು ಹಸಿರು ತಂದು ಕೊಡೋ ಕಿಕ್ಕಿ ಬೇಡ ಆಮೇಲೆ ಅಕ್ಕಿ ತೊಳೆದಿಯಾ ಇಲ್ಲ ಹಂಗೆ ಮಿಲ್ಗ ಕಿಕ್ಕಿಸ್ಬಿಟ್ಟಿಯಾ ಇಲ್ಲ ಕಣಮ್ಮ ತೊಳಿತೀನಿ ಸರಿ ಲಕ್ಷ್ಮಿ ನೋಡ್ಕೊ ಎದ್ಗಿದ್ದು ಹೊಂಟದಿ ಕೋಳಿಗೆ ಬಂದು ಕರ್ದಾಕ್ಬಿಟ್ಟವು ಯಾಕೆ ಎಲ್ಲಿಗೆ ಹೋದಿರಿ ಅಯ್ಯೋ ಕಾಲು ಜೋಗಿ ಕಡೆ ಕತೆ ಹತ್ತಾಗಿತ್ತ ತಿರ್ಗಾಡಿ ಬರ್ತೀನಿ ತಕೋ ಸರಿ ತಕೊಳ್ಳಿ ಅಲ್ಲ ಕಲ್ಸೋಬಿ ನಿನಗೆ ಬುದ್ಧಿ ಇರೋದು ಹೇಳ್ಬೋ ನಾನು ಅರ್ಥ ಮಾಡಿ ಏನು ಕೇಳ್ಬೇಡ ನಿಲ್ವಾ ಅದು ಯಾಕಂತ ಕೇಳಿ ನೀನು ಅಯ್ಯೋ ಅಕ್ಕ ನೋಡಿದ್ಮೇಲೆ ಬಾಯಿ ತಡೆದಿಲ್ಲ ಅಂತ ಹೇಳ್ಬಿಟ್ಟೆ ನಮ್ಮ ಇಲ್ದಿನ ಅನ್ಕೊಂಡೆ ಕನಕ ಸಾರನು ಕೇಳಕ್ಕೆ ಬರ್ತಿದ್ದಿಲ್ಲ ಸಾರೇನು ನಿಜವಾಗ್ಲೂ ಮಾಡಿಲ್ಲ ನಾನೇ ಉಪ್ಪೆಸರು ಕರೆದ್ರೆ ಅನ್ನ ಉಣ್ಕೊಳ್ಳೋದನಕ ಸುಮ್ಮನಾಗಿದ್ದೆ ಹೊಸಿಟ್ಟು ಕೇಳಿದಲ್ಲ ಹೊಸಿಟ್ಟು ಮಾಡಿಸಿದ್ಮೇಲೆ ಕೊಟ್ಟನಂತೆ ಇಸ್ಕೊಂಡೋಗು ಸಾಲವಾಗಿ ಇಸ್ಕೊಂಡೋಗು ಮತ್ತೆ ತಂದು ಕೊಟ್ಬಿಡುವಂತೆ ಅಮ್ಮನ ಮುಂದೆ ಏನು ಕೇಳಬೇಡ ಅಂತ ಹೇಳಿದ್ದಾನೆ ಹಂಗಿರು ಬದಿ ಬಂದು ಕೇಳ್ತೀರಿ ಅಮ್ಮ ಬೈತದೆ ಗೊತ್ತಾ ಅಯ್ಯೋ ಅಕ್ಕ ನನಗೆ ಗೊತ್ತಿಲ್ಲ ಅಮ್ಮ ಬೈತದೆ ಅಂತ ಸರಿ ಬಿಡಿ ಇನ್ನೊಂದ್ಸಲ ಕೇಳಕ್ಕಿಲ್ಲಕತ್ತೆ ಏನೋ ಮರ್ತ್ಕೊಂಡು ಕೇಳ್ಬಿಟ್ಟೆ ಒಂದು ಸೇರ ಕೊಟ್ಟನಂತೆ ಆದಷ್ಟು ಜಲ್ದಿ ತಂದ್ಬಿಟ್ಟು ಕೊಟ್ಬಿಡು ಅಯ್ಯೋ ಬೇಡ ಬಿಡಕ್ಕ ಸುಮ್ಮನೆ ನಿನಗೆ ಯಾಕೆ ತೊಂದರೆ ನಾನೇ ಇನ್ನೊಂದು 2 ದಿವಸ ಹೊಸಿ ಪುರ್ಸೋತಾಯ್ತೀನಿ ನಾನೇ ಮಿಲ್ಗ ಬರ್ತೀನಂತೆ ಅತ್ತೆ ಹಂಗೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಡ ಅತ್ತೆ ಹಂಗೆ ತಾನೆ ಅಯ್ಯೋ ಸಿಕ್ಕಿಡ ಬಿಡಕ್ಕ ಎಂತ ಬೇಜಾರು ಇಲ್ಲ ಏನೂ ಇಲ್ಲ ಕತೆ ಅದಕ್ಕೆ ಸೋಬಿ ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡ ಕೊಟ್ಟಂತ ಹಾಕೋ ಅದು ಯಾಕಂಗಡಿ ಪುರ್ಸ್ನಾರು ಇಸ್ಕೊಂಡು ಹೋಗುವೆ ಅನ್ನಕಿನ ಉಣ್ಣಕ್ಕೆ ಅಯ್ಯೋ ಬೇಡ ಕನಕ ಅದೇ ಗಂಟ್ಲು ಕಟ್ಕೊಬಿಟ್ಟದೆ ಆಮೇಲೆ ಶೀತ ಆದಂಗೆ ಆಗ್ಬಿಟ್ಟದೆ ಮರ ಅಂತ ಕತ್ತೀನಿ ಬೇಡ
ಬೇಡ ಬೇಡ ಮೊಸರು ಉಪ್ಪಿಸ್ರು ಕಂಡ್ರೆ ಉಣ್ಕೊತೀನಿ ಕನಕ ಬರ್ತೀನಿ ತಾಳು ಹೊಟ್ಟೆ ಬೇರೆ ಹಸಿತ ಕೂತದೆ ಸೋಬಿ ಕೂತ್ಕೊ ಹೋಗುವೆ ಐಕ್ಳು ಸ್ಕೂಲ್ಗೆ ಹೋಗ್ತೇನೋ ಕನಕ ಸ್ಕೂಲ್ಗೆ ಹೋಗವೆ ಅವಕ್ಕೂ ಬರೋ ಗಂಟೆ ಏನಾದ್ರು ಮಾಡ್ತೀವಿ ಸಾರ್ಗಿರ ಬಂದ ತಕ್ಷಣ ಅನ್ನಬೇಕು ಅಂತ ಕೇಳ್ತವೆ ನಮ್ಮ ಮುಟ್ಟಿಯವ್ನು ಹಿಂಗಕ್ಕ ಮಾಡೋದು ಈಗ ಒಟ್ಟು ಕೊಡ್ಕೊಂಡು ಕೆಲಸ ಮಾಡ್ಕೊತಿಲ್ವ ಹೊಟ್ಟೆ ಹಸ್ತಿ ಯಾವ ಕೆಲಸ ಮಾಡೋಕ್ಕಾಗಿಲ್ಲ ಅದಕ್ಕೆ ಸರಿ ಕನಕ ಬರ್ತೀನಿ ತಾಳು ಬಂದೀಯ ಮತ್ತೆ ಸರಿ ಕತೆ ಹಸಿಟ್ಟು ಮಿಲ್ಕ್ ಹಾಕಿಸಿದ್ಮೇಲೆ ಕೊಟ್ಟಾರಂತೆ ಹೋಗಿ ಇಸ್ಕೋಗು ತಂದು ಕೊಟ್ಬಿಡುವೆ ಏನು ಉತ್ಕೋಬೋದಿಯಾ ಸರಿ ಕನಕ ಇಷ್ಟು ಕರಿತಿದೆಯಲ್ಲ ಹಸಿಟ್ಟು ಮಿಲ್ಕ್ ಹಾಕಿಸಿದ್ಮೇಲೆ ಹೇಳ್ಬಿರು ಬಂದು ಒಂದು ಸೇರಿ ಇಸ್ಕೊಬೈತೀನಿ ಹಾಕ್ಸಿದ್ಮೇಲೆ ಬೇಕಾದ್ರೆ ಕೊಟ್ಟಾನಂತೆ ಬೇಕಾದ್ರೆ ಅಕ್ಕಿನ ಇಸ್ಕೋ ಇಲ್ಲಾಂದರೆ ಹಸಿಟ್ಟನ್ನ ಇಸ್ಕೊಳುವಂತೆ ಅಕ್ಕಿ ಬೇಡ ಅಕ್ಕಿ ಏನು ಮಾಡೋಕ್ಕೆ ಹಸಿಟ್ಟೆ ಕೊಡು ಆಮೇಲೆ ಅತ್ತೆ ಇಷ್ಟು ಜಲ್ದಿ ಹಸಿಟ್ಟು ಖಾಲಿ ಆಯ್ತಾ ಅಂತ ಕೇಳ್ತದೆ ಆದ್ರೂ ಏನಾರು ಅನ್ನೋಕ ಅಮ್ಮನ ಕೈಲಿ ಒಂದು ಉಳ್ಕಡ್ಡಿ ಇಸ್ಕೊಳಕ್ಕಾಗಿಲ್ಲ ಕನಕ ಹಂಗೇನು ಇಲ್ಲ ಕೊಡ್ತದೆ ಆದರೆ ಯಾಕೋ ಕಣ ಇವಾಗ ಗಂಧದ ಅಷ್ಟೇ ಅದು ಏನೋ ಕನಕ ನೀನು ಮಾತ್ರ ಗನ್ನದು ಅಮ್ಮನ ಕೈ ಮಾತ್ರ ನಾನು ನೋಡಿಲ್ವ ಒಂದು ಕಸನ ಊಟಕ್ಕಿಲ್ಲ ಓದಿಯ ಮತ್ತೆ ಸರಿ ಕನಕ ಹೋಗಿದ್ದಕ್ಕೆ ತಾಳು ಲಕ್ಷ್ಮಿ ಎಲ್ಲನೂ ತುಂಬ ಮಡಗ್ಬಿಟ್ಟಿದೆಯಲ್ಲ ಅಕ್ಕಿ ಯಾರಿಗದ ಕನತೆ ಎಲ್ಲ ಹಾರಿತ್ತಲ್ಲ ಅದಕ್ಕೆಯ ತಾಳು ಎತ್ತಿ ಕಟ್ಟಿ ಮಡಗ್ಬಿಡಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಎತ್ತಿ ಮಡಗಿವ್ನಿ ಆಮೇಲೆ ಹೋಗಿ ಮಿಲ್ಕ್ ಹಾಕಿಸ್ಕೊ ಬರಬೇಕು ಈಗೇನು ಹೋಗೋದು ಬೇಡ ಬಿಡು ಏನು ಬಿಸಿಲು ಏನು ಸಿದ ಅಂತ ಇನ್ನು ಹತ್ತಿ ಸುತ್ತಾಕುತ್ತದೆ ಈಗ ಓದಿಯಾ ಬೇಡ ಸಂಜೆ ಮೇಲೆ ಇಬ್ಬರು ಹೋಗಕೈತಿದೆ ಹೊಸ ಟೀಗಿ ಮಾಡಿಕೊಟ್ಟಿಯಾ ಸರಿ ಕಂತ ಕಳಿ ಊಟನೂ ಮಾಡಿದ್ವಲ್ಲ ಬನ್ನಿ ನಿಮ್ಮ ಮಗ ಬೆಡ್ತಲ್ಲಿ ಮಾಡಿದವ್ರೆ ಅದನ್ನೇ ಕೊಟ್ಟನು ಟೀ ಮಾಡಿಬಿಟ್ಟು ತಿನ್ನಿವಂತೆ ಅದೇ ಕರೀದಿ ಖುಷಿ ನೋಡ್ಕೊ ಬರ್ಬೇಕಾಯ್ತು ಏನು ಮಾಡ್ತಿದ್ದ ಕಣಕರ ಲಕ್ಷ್ಮಿ ಮನ್ಗಿತ್ತು ತಕೋ ಈಗ ತನ ಹೋಗಿ ನೋಡ್ಕೊ ಬಂದಲ್ಲ ರೋಗನವೇ ಕರನವೇ ಮನ್ಗಿತ್ತು ಅದೇ ಹಾಲಿಗೆ ಕುಡ್ಕೊಬಿಟ್ಟದು ಮೊನ್ನೆ ದಿವಸನೂ ಹಂಗೆ ಕರ ಹಾಲು ಕುಡ್ಕೊಬಿಟ್ಟಿತ್ತು ಏನು ಹಾಲನ್ನು ಸಿಕ್ಕಲಿಲ್ಲ ಬಾಳಿಸ್ಕೊಳ್ಳೋರು ಬಂದಿದ್ರು ಅವ್ರಿಗೂ ಕೊಡೋಕ್ಕಾಗಲಿಲ್ಲ ಹಾಗೆ ಮಾಡಿಬಿಡೋದು ಹುಸಿ ದೂರ ಕಟ್ಟಕ್ಕಿರಿ ಕರವ ಏನೋ ಇಟ್ಕೊಕ್ಕಿಲ್ಲ ತಕೋ ಹಗ್ಗ ತುಂಡಾಗದೆ ಏನೋ ಹಾಲು ಕುಡಿ ಅಷ್ಟು ಇಟ್ಕೊಕ್ಕಿಲ್ಲ ಮತ್ತೆ ಬನ್ನಿ ಮತ್ತೆ ಟೀನಾರು ಕಾಯಿಸ್ಕೊಟ್ಟನಂತೆ ನಡಿ ಲಕ್ಷ್ಮಿ ಒಂಚೂರು ಟೀನಾರು ಕಾಯಿಸು ಅದು ಕುಡ್ಕೊಂಡು ಸ್ವಲ್ಪ ಕೂತಿದ್ದ ಮೇಲೆ ಹೋಗೋಕ್ಕಾಯ್ತದೆ ಅತ್ತೆ ಬೆಲ್ಲ ಟೀ ಮಾಡೋದನ ಸಕ್ಕರೆ ಟೀ ಮಾಡೋದನ ಸಕ್ಕರೆ ಬೇಡ ನಂಗೆ ಐಕಿಲ್ಲ ಬೆಲ್ಲದ್ದೇ ಮಡಗು ಸರಿ ಕಂತ ಕಳಿ ಏನಮ್ಮ ಆರಾಮ ಕೂತ್ಕೊಬಿಟ್ಟಿದೆ ಅಯ್ಯೋ ಏನು ಇಲ್ಲ ಕದ್ ಬಾ ಕೂತ್ಕೊಂಡೆ ಇನ್ನೇನು ಮಾಡನೆ ಅಲ್ಲ ಒಟ್ಟಿಗೆ ತಿನ್ಲ ಅಮ್ಮ ಹಚ್ಕೋಗಿದ್ನಲ್ಲ ಊಟ ತಗೋಯ್ತಿದ್ದೆ ಅಂದ್ಬಿಟ್ಟು ಅಲ್ಲಿ ಅನ್ನ ಸರ್ ತಿನ್ಕೊ ಬಂದೆ ಒಳ್ಳೇದಾಯ್ತು ತಗೋ ಇಲ್ಲ ಅಡುಗೆನು ಮಾಡಿತಿಲ್ವಲ್ಲ ಅದಕ್ಕೆ ಏನು ಮಾಡೋದು ಎತ್ತು ಮಾಡೋದು ಅನ್ಕೊಂಡು ಕೂತ್ಕೊ ಬಾ ಟೀ ಕುಡಿ ಬಾ ಹೋಗಮ್ಮ ಈ ಬಿಸ್ಲಲ್ಲಿ ಬೇರೆ ಟೀ ಕುಡ್ತಾರ ಬೆಳಕ ನೀನೇ ಕುಡಿ ನಿನಗೇನೋ ಬರ ಬಂದಿದೆ ಟೀ ಬರ ಈ ಬಿಸ್ಲಲ್ವೇ ಕಣಪ್ಪ ಬರ ಬಂದಿದೆ ಸರಿ ಐಕಿತ್ತು ನೋಡೋಕೆ ಹೋಯ್ಕಿಲ್ವಾ ಹೋಗ್ಬೇಕು ಕಣಮ್ಮ ಅಪ್ಪ ಅಂತಂದೆ ತಾಳು ಹೊಲ ಉಳೋದಲ್ಲ ಅದು ಉಟ್ಬಿಟ್ಟು ಅಮ್ಮಗೆ ಹೋಗುವೆ ಅಂತ ಕೂತದೆ ನೋಡಬೇಕು ಯಾವತ್ತೋಗೋದು ನಾನು 3-4 ದಿವಸ ಆದಿದ್ದೀರ ಬಂದಿಯಾ ಅದಕ್ಕೆ ಅಲ್ವಾ ಕೇಳಿದ್ದು ಯಾವತ್ತೋದ್ರೆ ನಾನು ಹೋಗೋದು ಅಂದ್ಬಿಟ್ಟು ಹೋಗೋವತ್ತಲ್ಲಿ ಹೇಳ್ಬಿಡು ಏನಾರು ತಗೊಂಡು ಹೋಗೋಕ್ಕಾಯ್ತದೆ ಕಾಲು ಕೈಲಿ ಹೋಗೋಕ್ಕಾಯ್ಕಿಲ್ಲ ಅದೇ ಕೈ ಎಣ್ಣೆ ಬೇಕಲ್ಲ ಇಟ್ಲಿಗೆ ಕೈ ಎಣ್ಣೆನಾರು ಮಾಡ್ಕೊಂಡು ಹೋಗೋಕ್ಕಾಯ್ತದೆ ಐಕಿಟ್ಲು ರತ್ತಿ ಹೋಗಿ ಓದಕ್ಕೆ ಆಮೇಲೆ ಮೈಗಿ ತಿಕ್ಕೋಕ್ಕೆಲ್ಲ ಆಯ್ತದೆ ಕೈ ಎಣ್ಣೆ ತಗೋಬೇಕಾಯ್ತದೆ ಆಮೇಲೆ ಕೊಬ್ಬಿಬ್ರೆಣ್ಣೆ ಹಾಕ್ಬಿಟ್ಟರ್ಕಲ್ಲ ಹೇಳು ಹಾಕಿಕ್ಬೇಡ ಅಂತ ನಾನು ಹೇಳಿವ್ನಿ ಹಾಕೋಕ್ಕಿಲ್ಲ ಕೈ ಎಣ್ಣೆನೇ ಹಾಕೋದು ಅಂತ ಹೇಳವ್ರೆ ಕೈ ಎಣ್ಣೆನೇ ವಾಸಿಕತೆ ತಂಪಲ್ಲಿ ಇರ್ತದೆ ಇಟ್ಲಿಗೆ ಇಲ್ಲ ಬೇರೆ ಎಣ್ಣೆ ಹಾಕೋರೆ ಕೈ ಕಡೆಲ್ಲ ಮಾಡ್ಕೊತವೆ ಏನಾರು ಹಾಕುವಂತೆ ಸರಿ ಅಪ್ಪ ಬಂದಿಲ್ಲ ಇನ್ನುವೇ ಇಲ್ಲ ಕಲ ನೀವು ಅಪ್ಪರ ಸಂಧೆ ಆಯ್ತದ ಕತೆ ಅದೇ ಹೊಲ್ಗಿಲ್ಗೆ ಹೋದ್ರೆ ನೀನೀಗ ಹೊಸ ಅದಲ್ಲ ಇದನ್ನ ಹೊಸವ ಇಲ್ಲೇ ಕಟ್ಕೊಂಡಿವಿ ಅಲ್ವಾ ಒಂದುವರೆ ಹಸಿ ಉರ್ಲ ಕುಯ್ಕೊಬಂದ್ಬಿಡ್ಲ ಬರೀ ಒಳ್ಳೊಳ್ಳೆ ತಿಂತ ನಿಂತದೆ ಇವತ್ತರಾಗಿಂದ ಹಸಿ ಹುಲ್ಲ ತಗೊಬಂದ್ಬಿಡು ಆಮೇಲೆ ಎತ್ತುಗಳವಲ್ಲ ಎತ್ಗಳು ಹೊಡ್ಕೊಬಂದ್ಬಿಡು ಹಂಗೆ ಅಪ್ಪ ನೀವು ಅಪ್ಪ ಸಂಜೆ ಹೊತ್ತಿಗೆ ಬರೋದು ಓದ್ತಾ ಇದ್ದದೆ ಅಂತಿದ್ದಲ್ಲ ಏನಾಲಿ ಇವು ಕಟ್ಟುವಂತೆ ಹೊಲ್ದಿ ಕಟ್ಟುವಂತೆ ಅದಕ್ಕೆ ಬೆಂಕಿಂಕಿ ಹಾಕಿ ಇರ್ತೀನಿ ಅಂತ ಅಂದ ಅದು ಏನು ಮಾಡೋಣ ಎತ್ತು ಮಾಡೋಣ ಗೊತ್ತಿಲ್ಲ ನೋಡೋಕೈತೆ ತಕೋ ನಾನು ಬೇಡಕಲ್ಲ ಅಂತ ಅಂದೀನಿ ಅಕ್ಕಪಕ್ಕದಲ್ಲಿ ಯಾರು ಇದ್ದರೆ ಸರಿ ಆಯ್ತದೆ ಇಲ್ಲ ಅಂದರೆ ಏನು ಒಬ್ಬನೇ ಇರಲ್ಲ ಬೇಡ ಬೇಡ ನೋಡೋಕೈತದೆ ಏನು ಅಂತ ಹೊಲನೆಲ್ಲ ತುಳ್ದು ಹೋಲ್ಸ್ಬಿಟ್ಟು ಬಂದು ಕಾಟ ಬೇರೆ ಏನೋ ಅಂತವ್ರು ಯಾರು ಏನು ನೋಡಿಲ್ಲ ತಕೋ ಬಂದು ಬೆಟ್ಟ ಹೋಯ್ತವ್ರಲ್ಲ ಊರಲ್ಲೆಲ್ಲವ ಬ್ಯಾಟೆಗೆ ಹೋಯ್ತದಾರ ತಕೋ ಹೋಯ್ತಾರೆ ತಕೋ ಇನ್ನೇನು ಮಾಡೋಕ್ಕತ್ತದ ಸರಿ ಹೊಲ್ಕೋಗಿದ್ದು ಬತ್ತೀನಿ ತಾಳು ನಾವು ಟೀನಾರು ಕುಡ್ಕೊಂಡು ಹೋಗು ಬಾ ಬೇಡಕತ್ತೆ ಹೊಲ್ಕೋಗಿದ್ದು ಬತ್ತೀನಿ ತಾಳು ನಾವು ಕಾಲಾರು ನಿಲ್ಲಕ್ಕಿಲ್ವ ನಿನಗೆ ಅದೇನು ತಟ್ಟನೆ ಕುತ್ಕೋ ಟೀ ಕುಡ್ಕೊಂಡು ಹೋಗುವಂತೆ ಬೇಡಕನಮ್ಮ ಟೀಗಿ ಏನು ಬೇಡ ಹೋಯ್ತೀನಿ ಹೊಲ್ಕೆ ಓದ್ತಾಯ್ತದೆ ಹಸಿ ಗುಲ್ ಬೇರೆ ತಗೊಂಬಂದಿದ್ಯಲ್ಲ ಹೋಯ್ತೀನಿ ತಾಳು ಇನ್ನು ಹೊಲ್ಕೆ ಹೋಗಿಲ್ಲ ಅವತ್ತರ್ನಾಗ ಹೋಗಿದ್ದು ಈಗ ಬಂದೀನಿ ಇನ್ನೆಷ್ಟೊತ್ತು ಹೋಗಿದ್ದು ಬರ್ತೀನಿ ಹೊಲ್ಕೆಯ ಸರಿ ಹೊಲ್ಕೆಗೆ ಬಂದಿಯಾ ಇಲ್ಲ ಕತ್ ಹೋಗಪ್ಪ ನಾಳೆಗೆ ಬರ್ತೀನಿ ಅದೇ ಹಸಿಟ್ಟು ಮಿಲ್ಕ್ ಹಾಕಿಸೋದಲ್ಲ ಅಕ್ಕಿ ಹಸಿಟ್ಟು ರೊಟ್ಟಿಗೆ ಅಕ್ಕಿ ಹಸಿಟ್ಟಿಲ್ಲ ಮಿಲ್ಕ್ ಹಾಕಿ ಸುಟ್ಕೊ ಬರ್ತೀನಿ ನೀವೇನಾರು ಹೋಗಿ ಅಂದ್ರೆ ಓದಿರಾ ನಿಮ್ಮ ಅಪ್ಪನೂ ಅಷ್ಟೇ ನೀನು ಅಷ್ಟೇ ಏನು ಹೇಳ್ಬಡ್ಕೊಂಡ್ರು ಸತ್ರು ಹೋಯ್ಕಿಲ್ಲ ನೀವು
ಸರಿ ನೀನು ಹಾಕಿ ಸೋಸಿಕ ನಾನು ಬರ್ತೀನಿ. ಕಾಲೂರು ನಿಲ್ಲಕ್ಕಿಲ್ಲ ಏನೋ ಇತ್ತಿಂದ ಅತ್ತಿಗೆ ಆಯ್ತಾ ಲಕ್ಷ್ಮಿ ತಾಳೆ ಟೀ ಬಿಡ್ತಾವನಿ. ವಾ ಬೆಡ್ಡೆ ಮರ್ತ್ಕೊಂಡೆ ಅದೇ ತಡೆ ಬೆಡ್ ತಗೊಬರ್ತೀನಿ. ಅಯ್ಯೋ ಬೇಡ ಬಿಡು ಸಂಜೆ ಹೊತ್ತಿಗೆ ನಾಗರಾಜನವೇ ನಿಮ್ಮ ಗಂಡನ ಬರ್ತಾರಲ್ಲ ಕೊಡುವಂತೆ ಬೇಡ ಬಿಡು ಈಗ. ಅಲ್ಲ ಇಲ್ಲಿ ಹೋಟೆಲಿದ್ದು ಅದೇ ಕಣತೆ ಕೂದಲು ಅವ್ರು ಬಂದಿದ್ರು ತಗೊಂಡೆ ಕೂದಲು ಕೊಟ್ಬಿಟ್ಟು ವಾ ನೀ ತಗೊಂಡಿದ್ರೆ ಕುಡಿ ನನಗೆ ಮಾತ್ರ ತಂದ್ಕೊಟ್ಬಿಡ ತುಟಿನೇ ಸುಡ್ತದೆ. ಥೂ ಇದು ಯಾವ ಹಂಗಡ್ಕಂದ್ರು ಇಲ್ಲಿ ಹೋಟೆಲ್ ಚಂದಿರಕತೆ ಅಚ್ಚುಕಟ್ಟಾಗಿ ಲೈಯಾಗಿರೋ ತಗೊಬಂದು ಕೊಡು ನನಗೆ. ಬೇಕಾದ್ರೆ ನೀನು ಇದೆಲ್ಲ ಬಿಟ್ಕೊ ಕುಡಿ ನಂಗೆ ಬಂತು ಇದ್ರಲ್ಲಿ ಬೇಡ ಕಣಪ್ಪ. ಸರಿ ಕೊಡಿ ಮತ್ತೆ ಬೇರೆ ಲೋಟಕ್ಕೆ ಬಿಟ್ಕೊಟ್ಟಾನು ಇರಲಿ ಬಿಡಿ ಇವತ್ತು ಒಂದು ದಿವಸ ಸಿಕ್ಕಿಲ್ಲ ಇನ್ನೇನು ಮಾಡೋಕ್ಕದು. ಬಾ ಸುಬ್ಬಕ್ಕ ಏನು ಅತ್ತೆ ಸೊಸರು ಇಬ್ರು ಬಂದ್ಬಿಟ್ಟಿದ್ದೀರಿ. ಅದೇ ಮಿಲ್ಗಾಕತ್ತದ ಅನ್ಕ ಬಂದು ಏನಪ್ಪ ಕರೆಂಟ್ ಇದ್ದದ ಬಕ್ಕ ಅದೇ ಏನು ಬೋಸರಿ ಸರಿಯಾಗಿ ತುಂಬ ಬಂದ್ಬಿಟ್ಟಿದ್ದೀರಿ ಅಕ್ಕಿಯ ಏನು ಹಬ್ಬ ಗಿಬ್ಬ ಮಾಡಿದ್ದೀರೋ ಹಿಂಗೆ. ಇಲ್ಲ ಕಣಪ್ಪ ಅಕ್ಕಿ ಹಸಿಟ್ಟು ಖಾಲಿ ಆಗ್ಬಿಟ್ಟಿತ್ತು. ಇನ್ನೊಂದು ಯಾರು ಬರೋರು ಹಾಗೆ ಹಪ್ಳನು ಮಾಡ್ಕೊಳಕತ್ತದೆ ಅಂದ್ಬಿಟ್ಟು ಅಮ್ಮಗೆ ತಗೊಬಂದಿದ್ವಿ. ಸೇರ್ಗೆ ಎಷ್ಟು ರೂಪಾಯಿ? ಅಯ್ಯೋ ಎಷ್ಟೋ ಕೊಡು ಬಕ್ಕ. ಓ ಚೆನ್ನಾಗಂತದಿ ಎಷ್ಟು ಏನು ಪರವಾಗಿಲ್ವ ಈಗ ಯಾಕೆ ಪರ ಏನು ಬಂದಾರ? ಏನೋ ಕನಕ ಹಳ್ಳಿ ಅಲ್ವಾ ಏನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳೋಕ್ಕಾಯ್ತಿಲ್ಲ. ಅಷ್ಟರಲ್ಲಿ ತಗೊಂಡು ಇಷ್ಟು ಕೊಡ್ಬೇಕಣ್ಣ ಹಂಗೆ ಹಿಂಗೆ ಅಂತಾರೆ. ಕರೆಂಟಿದು ಅದು ಇದು ಎಲ್ಲ ಖರ್ಚು ಆಮೇಲೆ ಇವನು ಸ್ವಲ್ಪ ರಿಪೇರಿಗೆ ಬಂದ್ಬಿಟ್ರೆ ಅದು ಇದು ಆಗ್ಲಿಂದ ಮಾಡ್ಕೊಬೋಯ್ತೀವನಿಲ್ಲ ಸುಮ್ಮನೆ ಯಾಕೆ ತಿರ್ಸೋದು ಸುಮ್ಮನೆ ಜೀವನಕ್ಕೆ ಇದನ್ನೇ ನಂಬ್ಕೊಂಡಿವ್ನಿ. ಒಟ್ಟಿಗೆ ಉಣ್ಣಕ್ಕೆ ತಿನ್ನೋಕೆ ತೊಂದರೆ ಇಲ್ಲ ಕನಕ. ಆದರೆ ಲಾಭ ಜಾಸ್ತಿ ಸಿಗೋಕ್ಕಿಲ್ಲ ಉಣ್ಣಕ್ಕೆ ತಿನ್ನೋಕ್ಕೆ ಮಾತ್ರ ತೊಂದರೆ ಏನಿಲ್ಲ. ಇದೆಯಲ್ಲ ನಮ್ಮ ಸಂಸಾರ ತೂಗಿಸ್ಕೊಬೋತಿರೋದು ನಮ್ಮ ಜೀವನ ಸಾಗಿಸ್ತಿರೋದು. ಏನಪ್ಪ ಜೀವನಕ್ಕೆ ಏನೋ ಒಂದು ಕೆಲಸ ತಗೋ ಏನೋ ಆಗ್ಲಿಂದ ನಮ್ಗೆ ಬಂದರೆ ಕಸ್ಬಾಗಿ ಬಿಡೋಕ್ಕಾಗದ ಏನೋ ಒಳ್ಳೇದಾಗಲಿ ಕರೆಂಟ್ ಇದ್ರೆ ಮಿಲ್ ಮಾಡಿಕೊಟ್ಬಿಡು ಹೋಯ್ತೀವಿ ಕೆಲಸ ಅದೇ ಸರಿ ಕತ್ ಕೊಡಕ್ಕ ಏನಂತೆ ಅಣ್ಣ ಏನು ಸಮಾಚಾರ ಮಕ್ಕಳೆಲ್ಲ ಚೆನ್ನಾಗಿದಾವ? ಉಂಕಂತ ಎಲ್ಲ ಚೆನ್ನಾಗವ್ರೆ. ಏನು ನನ್ನೇ ಸಮಾಚಾರ ಕೇಳ್ತಿದ್ದಿಲ್ಲ ನೀನು ಹೇಳ್ಬೇಕು ನಮ್ಮದೇ ಸಮಾಚಾರ ನಮ್ದು ಇದ್ದಿದ್ದೀಯ ತಾಳ ಕಸು ಚಾನ್ ಮಾಡ್ಕೊತೀನಿ. ಓ ತಗೋಬಕ್ಕ ಅಕ್ಕ ಬುಕ್ಕಿಂಗ್ ಸರ್ಕಾರ ನನ್ನ ಬುಕ್ಕಿಂಗ್ಯಾ? ಅಯ್ಯೋ ಬೇಡ ಕತ್ ಕೊಡಪ್ಪ ಅದಕ್ಕೆ ಸುರಿದ್ಬಿಟ್ಟು ಕೊಡು ಅದರಲ್ಲಿ ಇಟ್ಕೊತೀವಿ. ಅಕ್ಕ ಆರ್ಸ್ಕಿಸ್ಕೊ ಹೋಯ್ತೀನಿ ವಸಿತಾ ಅಪ್ಪ ಇಲ್ಲ ಕತ್ ಕೊಡು ಹೊಟ್ಟಿಗೆ ಹೋದ್ಮೇಲೆ ನಾವು ಆರಿಸ್ಕೊತೀವಿ ಕೊಡು. ಭಾರಿ ಚೆನ್ನಾಗಿ ಕೊಟ್ಟಿರಿ ಹುಡಿ ಅಂತೂ ಅಕ್ಕಿ ಹುಡಿ ಅಂತೂ ಭಾರಿ ನುಣಿಗೆ ಬಂದಿದೆ. ಎಷ್ಟಾಯ್ತಪ್ಪ? ಅಯ್ಯೋ ಎಷ್ಟು ಕೊಡಕ್ಕ? ಹಂಗಂದ್ರೆ ಆದದ 25 ಕನಕ. ಏನು ಚೆನ್ನಾಗಿ ಇಷ್ಟೇ ಏರಿಸ್ಬಿಟ್ಟಿದೆಯಲ್ಲ ಇಷ್ಟು ಕೊಡುವಂತಿದ್ದ ಸರಿ ತಗೋ ನಿನಗೂ ಕಷ್ಟ ಇರ್ತದೆ ಅದೇ ಕರೆಂಟು ಎಲ್ಲ ಅಂತಿದ್ದಿ ಸರಿ ಇನ್ನೇನು ಏನು ಇಲ್ಲ ಕನಕ ಬಕ್ಕ ಅಟ್ಟಿಯಳು ಮನೇಲಿ ಒಳ್ಳೆ ಟೀ ಕಾಯಿಸ್ಕೊಡ್ತೀನಿ ಇಬ್ರು ಕುಡ್ಕೋಗಿರಂತೆ. ಅಯ್ಯೋ ಬೇಡ ಕಣಪ್ಪ ಈಗ ತಾನೇ ಬರೋತ್ತಲ್ಲಿ ಟೀ ಕುಡ್ಕೊಂಡು ನಾವು ಬಂದಿದ್ದು. ಸರಿಯಪ್ಪ ಬರೋದಾ? ಸರಿ ಕನಕ. ಅಕ್ಕ ಸೀಟು ರಾಗಿ ಸೀಟು ಇಲ್ಲ ಗೋಧಿ ಸೀಟು ಏನಾದ್ರು ಮಾಡಿಸ್ಬಿಟ್ಟು ಬನ್ನಿ ಕಣಪ್ಪ. ಇಲ್ಲಿಗೆ ಬರೋದು ಇನ್ನೆಲ್ಲಿಗೆ ಹೋದವು ಬರ್ತೀವಿ ಕಣಪ್ಪ. ಬರ್ತೀನಿ ಕಣಣ್ಣ. ತಾಯಿ ಹೋಗಿಪ್ಪ ಹಂಗೆ ನಿನ್ನ ಗಂಡನ್ನ ಕೇಳ್ದ ಅಂತ ಹೇಳ್ಬಿಡು ಚೆನ್ನ. ಸರಿ ಕಣವ ಆಟ ಕೊಡಿ ಬರೋವತ್ತಲ್ವೇ ನೀವೇ ಓದ್ಕೊ ಬಂದಿದ್ದೀರಿ ನಾನು ವರ್ಷ ಓದ್ಕೊತೀನಿ ನೀವು ಒಬ್ರು ಕೈಲೇ ಏನು ಬಾ ಸಿಕ್ಕಿಲ್ಲ ಇದೊಂದು 4 ಸೇರು ಊರಕ್ಕಾಕಿಲ್ವಾ? ಟೀ ಕುಡೀರಿ ಮೊದಲು ಆಮೇಲೆ ಮಾತಾಡೋಕ್ಕಾಯ್ತದೆ. ಅವ್ವ ಯಾಕಂಗಾಳು ನಂಗೆ ಚೂರು ಇಷ್ಟ ಇಲ್ಲ ಹೇಳಿ ನೀವು ಬೇಡ ಕಲ ಅವ್ನಿಗೆ ಮದುವೆ ಅಂತ ಹೇಳಿದ ಮಾತು ಕೇಳ್ತಿಲ್ಲ ಕತೆ ಕೇಳ್ತಾ ಇಲ್ಲ ರೆಡಿ ಮಾಡಿಸ್ಬಿಟ್ಟು ತನಗೆ ಕೂರಿಸ್ಬಿಟ್ಟವಳೆ. ಇವನು ನಮ್ಮ ಅಣ್ಣನ ಮಗ ಸಣ್ಣದ್ರಲ್ಲಿ ಅವ್ವಪ್ಪ ತೀರ್ಕೊಬಿಟ್ಟು ಆಗ್ಲಿಂದ ಅಜ್ಜಿ ತಾತ ನೆರಳಲ್ಲಿ ಬೆಳೆದ ನಮ್ಮವ್ವ ನಮ್ಮಪ್ಪ ಇದ್ರು. ಈಗ ಅವ್ರಿಗೂ ಹುಷಾರಿದ್ದಾನೆ ಇವಾಗ ಸ್ವಲ್ಪ ದಿವಸದಲ್ಲಿ ತೀರೋದ್ರು. ಅದಕ್ಕೆ ಅಣ್ಣನ ಮಗ ಏನಾರು ಆರಾಮ ಮಾಡಬೇಕಲ್ಲ ಅಂದ್ಬಿಟ್ಟು ಮದುವೆಗಂಗೆ ಓಡಾಡ್ತಾವೆ. ಇವನ ಅದೇ ಎಮ್ ಎಲ್ ಎ ಇಲ್ವಾ ಅವ್ರ ಜೊತೆಗಿರ್ತಾನೆ ಯಾವಾಗಲೂ ಒಳ್ಳೆ ಸಂಪಾದನೆ ಮಾಡೋನೆ.
ಆಮೇಲೆ ಮನೆ ಅದೇ ಹೊಲ ಅದೇ ಆಸ್ತಿ ಪಾಸ್ತಿ ಎಲ್ಲ ಜೋರಾಗದೆ. ಇವನಿಗೂ ಹೂವು ಅಪ್ಪ ಇಲ್ವಲ್ಲ, ಕಷ್ಟ ಸುಖ ನೋಡ್ಕೋಬೇಕು. ಅದಕ್ಕೆ ಅವ್ನು ಬಡವ್ರ ಮನೆ ಎಂಟಂದರೆ ಅಚ್ಚುಕಟ್ಟಾಗಿ ನೋಡ್ಕೊತಾಳೆ ಅಂತ. ಆಮೇಲೆ ನೀವೇನು ಹೆದರ್ಕೋಬೇಕಾಗಿಲ್ಲ. ಮದುವೆ ಮಾಡ್ಬಿಟ್ಟು ಆದಮೇಲೇನು ಇವ್ನ ತಗ ನಾವೇನು ಹೋಯ್ಕಿಲ್ಲ. ಅವನ ಆಸ್ತಿ ಆಗಲಿ ಅವ್ನು ಬಡ್ದು ಕಟ್ಟಾಗಲಿ ಏನೂ ನಾವು ಕೇಳೋಕ್ಕಿಲ್ಲ. ಎಲ್ಲನೂ ಇವರೇ ಸಂಪಾದನೆ ಮಾಡ್ಕೊಂಡ್ರದು ಈಗೀಗ. ಅದಕ್ಕೆ ಅವ್ನಿಗೊಂದು ಯಾರ ಮಾಡಿಡ್ಬೇಕಲ್ಲ, ಹಣ್ಣನ ಮಗ ಬೇರೆಯ ಹಿಂದಕ್ಕೆ ಮುಂದಕ್ಕೆ ಇಲ್ಲ ಅಂದ್ಬಿಟ್ರೆ. ಅದಕ್ಕೆ ನಾನೇ ನೋಡ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ಬಂದು ಹೆಣ್ಣು ತೋರಿಸೋದಕ್ಕೆ ನಿಮ್ಮ ಹೆಣ್ಣು ಒಳ್ಳೇದು ಅಂತಂದ್ರಲ್ಲ, ಅದಕ್ಕೆ ಬಂದು. ಒಳ್ಳೇದೇ ಆಯ್ತು ತಗೊಳ್ಳಿ. ನಮ್ಮ ಮಗಳವಳೆಲ್ಲ ಭಾರಿ ಒಳ್ಳೆಯವಳು. ಹೆಸರು ನಾಗೇಶ ಅಂತ. ಹೆಣ್ಣು ಹೆಸರೇನು ಹೇಳಿದ್ರೇನೋ ಮರ್ತೇ ಬಿಟ್ಟೆ. ಹೆಸರು ಪೂಜಾ. ಪೂಜಾ ಭಾರಿ ಚೆನ್ನಾಗದೆ ಹೆಸರು. ಏನು ಹೆಣ್ಣು ಜಾಸ್ತಿ ಮಾತಾಡೋಕ್ಕಿಲ್ಲ ಅನ್ನೋದೇ, ಭಾರಿ ಸೈಲೆಂಟು. ಹಂಗೆ ಆಗ್ಲಿಂದನೂ ಭಾರಿ ಅಂದರೆ ಭಾರಿ ಸೈಲೆಂಟು. ಹೋಗಿರೋ ಜೊತೆ ಮಾತಾಡ್ಕೊತಾಳೆ ಅಷ್ಟಿಷ್ಟು. ಹೊಸೊಬ್ರು ಕಂಡ್ರೆ ಅಷ್ಟು ಕಷ್ಟ, ಜಾಸ್ತಿ ಮಾತಾಡ್ತಿಲ್ಲ. ಈ ಕಾಲದಲ್ಲಿ ಹೆಣ್ಮಕ್ಳು ಸಿಗೋದು ಭಾರಿ ಅಪರೂಪಕತೆ ಇರಿ. ಭಾರಿ ಅಪರೂಪ ಅಂತ ಹೆಣ್ಮಕ್ಳು ಸಿಗೋದು. ಬಿಡಿ, ನನಗೆ ಏನೂ ಇಲ್ಲ. ನಮಗಂತೂ ನಿಮ್ಮ ಹೆಣ್ಣಂತೂ ಭಾರಿ ಒಪ್ಪಿಗೆ ಅದೇ. ಹೆಣ್ಣೊಂದ್ಸಲ ಕೇಳಿವ್ರಿ, ಯಾವನೇನೂ ಇಲ್ಲ. ಹೆಣ್ಣು ಅಂದ ಚಂದ ನೋಡಿ ಏನೋ ಒಪ್ಕೊಳಕ್ಕಿಲ್ಲ. ಹೆಣ್ಣು ಅಚ್ಚುಕಟ್ಟಾಗಿ ಗುಣವಂತ ಆಗಿದ್ರೆ ಸಾಕು. ಏನೋ ಹೂವು ಅಪ್ಪನ ಕಾಟ ಇಲ್ಲ ಹಿಂಗೆ ಅಂತ್ಯಾನೆ ಅಂತ ಬೇಜಾರು ಮಾಡ್ಕೋಬೇಡಿ. ಒಬ್ಬರು ನೋಡ್ತಾರಲ್ಲ, ಅತ್ತೆ ಮಾವ ಇರಬಾರ್ದು, ಅದಕ್ಕೆ ಅದನ್ನ ಕಾಟ ಇರಬಾರ್ದು, ವಾರವ್ರಿಗಿದ್ರ ಕಾಟ ಇರಬಾರ್ದು ಅಂತ ಏನು ಕಾಟನೂ ಇಲ್ಲ, ಆಯಿತಾ? ಅಯ್ಯೋ ಹಂಗಂತಾಳೆ ಹಿಂಗಂತಾಳೆ ಅಂತ ಅನ್ಕೋಬೇಡಿ. ನನ್ನ ಮಗಳು ಹಂಗಲ್ಲ ತಗೊಳ್ಳಿ. ಅವ್ರು ಇದ್ರೂ ಅಚ್ಚುಕಟ್ಟಾಗಿ ಮಕ್ಕಳವಳು. ಹಂಗಂತಲ್ಲ, ನಾನು ಒಂದು ಮಾತು ಹೇಳಿದ್ದು ಅಷ್ಟೇ. ಯಾರು ಕಾಟನೂ ಇಲ್ಲ, ಆರಾಮಾಗಿ ಗಂಡ ಹಿಡ್ತಿರಿಬ್ಬೆ. ಈ ಕಾಲದ ಹೆಣ್ಣಕ್ಕೆ ಹೆಂಗೆ ಕೇಳವು, ನಾನು ಗಂಡ ಹಿಡ್ತಿರಿಬ್ಬರೇ ಇರಬೇಕು, ಯಾರು ಇರಬಾರ್ದು, ಆಚೆ ಈಚೆ ಅಂತಾರಲ್ಲ, ಹಾಗೆ ಅಚ್ಚುಕಟ್ಟಾಗಿ ಇರ್ಬೋದು. ಮನೆ ಮಠ ಎಲ್ಲ ಅದೇ. ಇವನು ಕೈ ತುಂಬ ಸಂಪಾದನೆ ಮಾಡ್ತಾನೆ. ಅರೆ ಕೆಲ್ಸಕ್ಕೆ ಅಂದರೆ ಎಮ್ಮೆಲೆ ಜೊತೆ ತಿರ್ಗಾಡ್ಕೊಂಡಿರ್ತಾನೆ. ಒಳ್ಳೆ ದುಡ್ಡೆಯ ಈತಾಗಿ ಅದು ಇದು ಕೆಲಸ ಮಾಡೋದು, ಬದುಕಾಟ ಮಾಡೋದು ಚೆನ್ನಾಗಿ ಮಡಿಕತಾನೆ ಇರ್ತೀಯ ಮಾತ್ರವ. ಅದಕ್ಕೆ ನಾನು ನಂಬಿಕೆ ಕೊಡ್ತೀನಿ, ನಾನು ಹೇಳ್ತೀನಿ ಬೇಕಾರೆ. ಏನಂದಿರಿ, ನಮ್ಗಂತೂ ಹುಡುಗಿ ಹೋಗಕ್ಕೆ ಮುಂದೆ ಒಂದು ಮಾತಿಲ್ಲ, ಹಿಂದೆ ಒಂದು ಮಾತಿಲ್ಲ. ನೀವೇ ಬೇಕಾರೆ ಹೇಳಿ, ನಮ್ಮ ಹುಡುಗ ಹೆಂಗೆ ಏನು ಬೇಕಾದ್ರೆ ವಿಚಾರಿಸ್ಬಿಟ್ಟೆ ಹೇಳಿ, ಯಾರನ್ನಾರು ಕೇಳ್ಬಿಟ್ಟು ಹೇಳಿ. ನಮ್ಮೂರಲ್ಲಿ ಇವನ ಬಗ್ಗೆ ಬಂದು ಕೇಳಿ, ಒಂದು ಮಾತು ಕೆಟ್ಟದಾಗ ಹೇಳಕ್ಕಿಲ್ಲ. ಒಳ್ಳೇದು ನೆನ್ಸ್ಕೊ ಬಂದವನೇ ಇಲ್ಲಿ ಗಂಡನವೇ. ನೋಡಿದ್ರೆ ಗೊತ್ತಾಯ್ತದೆ ತಗೊಳ್ಳಿ, ನೋಡಿದ್ರೆ ಗೊತ್ತಾಯ್ತದೆ. ಸರಿ ಕತೆ, ನಮಗೂ ಭಾರಿ ಖುಷಿ ಆಯಿತು. ನೀವು ಹಿಂಗೆ ಅಂತ ಇದ್ದೀರಲ್ಲ, ನಾವು ಇಲ್ಲಿ ಗಂಟ ಯಾವ ಸಂಬಂಧನೂ ತೋರಿಸಿಲ್ಲ. ಏನೋ ಅಂತ ಹೇಳವು, ಆದರೆ ಇಲ್ಲಿ ಗಂಟ ಯಾವುದೂ ಒಪ್ಕೊಳ್ತಿದ್ದಿಲ್ಲ. ಇದೇ ಮೊದಲು ಸಂಬಂಧ. ಏನೋ ಒಪ್ಪಿಗೆ ಆಗ್ಬಿಟ್ರೆ ಒಳ್ಳೇದಾಯ್ತದೆ. ಮೊದಲೇ ಸಂಬಂಧನೇ ಒಪ್ಪಿಗೆ ಆಗ್ಬಿಟ್ರೆ ಗಂಡು ಹೆಣ್ಣು ನೋಡೋ ತಾಪತ್ರನೂ ತಪ್ತದೆ, ಆ ಕಷ್ಟನೂ ತಪ್ತದೆ, ಎಲ್ಲ ತಪ್ತದೆ. ಇನ್ನೇನಂದಿರಿ ನಿಮಗೆ? ಇನ್ನೇನು ಇರಿ, ಕೇಸರಿ ಬಾತ್ ಉಪ್ಪಿಟ್ಟು ಮಾಡೀನಿ, ಹಾಕಮ್ಮನ ಕೊಟ್ಟಾರಂತೆ. ಅಲ್ಲ, ಕೇಸರಿ ಬಾತ್ ಉಪ್ಪಿಟ್ಟು ತಿನ್ನೋಕ್ಕಿಂತ ಮುಂಚೆಲೇ ಏನಾರು ಸುದ್ದಿ ಹೇಳೋದು ಬೇಡವ ನೀವು? ಹುಸಿ ಸುದ್ದಿಯಾ ಹಾಗೆ ಬಾಯಿನ ಸಿಹಿ ಮಾಡ್ಕೊಂಡು ಏನೋ ಮಾಡವು. ಏನೋ ನಮಗಂತೂ ಹುಡುಗಿ ಒಪ್ಪಿಗೆ ಕರಪ್ಪ. ಹಿಂಗೆ ನೋಡೋಕೆ ಚೆನ್ನಾಗದೆ, ಹಿಂಗೆ ಸೈಲೆಂಟು ಅಂತ ಹುಡುಗಿನೇ ನಮಗೆ ಬೇಕಾಗಿರೋದು. ಚೆನ್ನಾಗಿ ತೂಗಿಸ್ಕೊ ಹೋಯ್ತದೆ, ಮಕ್ಕ ಲಕ್ಷಣ ಎತ್ತು ಕಾಣ್ತಾ ಕೂತದೆ. ನೀವೇನು ಹೇಳಲೇ ಇಲ್ಲ. ಏನು ಮಗ ಅಂದ್ರಿ ದೊಡ್ಡವರು ಸಣ್ಣವರು? ನನ್ನ ಮಗನ ಸಣ್ಣವನು, ಇವಳಿಗಿಂತ ಸಣ್ಣವನು. ಹೆಸರು ಪುನಿ ಅಂತ. ನಾವು 4 ಜನ ಇರೋದು ಮನೇಲಿ. ಏನೋ ಬಡವ್ರ ಮನೆ, ಏನು ಬಡವರು ತಗೊಳ್ಳಿ, ನಾವು ಹಿಂಗೆ ಇರೋದು. ಏನೋ ನಮ್ಮ ಅಣ್ಣನ ಮಗ ಏನೋ ಬುದ್ಧಿವಂತ ಆಗಿರೋದಕ್ಕೆ ಸಂಸ್ಕಿಂಪನೆ ಮಾಡ್ಕೊಂಡೇ. ನಾವು ಹಿಂಗೆ ನಾನು ನನ್ನ ಪಡ್ ಬಂದಿದ್ಬಿಟ್ರೆ ನಮ್ಮ ಅಣ್ಣನ ಮಗನ ಹಂಗೆ ಕೈ ಬಿಟ್ಟಂಗೆ ಆಗೋಯ್ತದೆ. ನೋಡು ನೀರಲ್ಲಿ ಒಂದು ಯಾರ ಮಾಡಿಬಿಡೋದ ಮದುವೆಗಿದ್ರಿ ಅಂತ. ಅವ್ನ ಜೀವನ ಅವ್ನು ನೋಡ್ಕೊ ಹೋಗ್ಲಿ ಅಂದ್ಬಿಟ್ಟು ಹಂಗೆ ಹೊಡೆದಾಡ್ತಾವ್ನಿ. ನಮ್ಗೆ ಓಸಿ ಕೆಲಸ ಆಯ್ತಾ ಇವನಿಗಾಗಿ ಹಂಗೆ ಬಂದೆ. ಒಳ್ಳೇದಾಯ್ತು ತಗೊಳ್ಳಿ. ಸಂಬಂಧ ಅಂದರೆ ಇನ್ನೇನಕ್ಕೆ ಕಷ್ಟ ಸುಖಕ್ಕೆ ಆಗಬೇಕು, ಮುಟ್ಟಬೇಕು. ಹಾಗೆ ಒಳ್ಳೇದಾಗಲಿ ನಿಮಗೂ. ಅಣ್ಣ ನೀವು ಏನು ಹೇಳಲೇ ಇಲ್ಲ. ಮದುವೆ ವಿಚಾರ ದುಡ್ಕಕ್ಕಾಯ್ತಿಲ್ಲ, ಒಟ್ಟಿಗೆ ನಮಗೂ ಒಪ್ಪಿಗೆ ಆಗದೆ. ಒಂದ್ಸಲಿ ಮನೇಲಿ ಒಂದ್ಸಲ ಮಾತಾಡ್ಬಿಡಕ್ಕಾಯ್ತದೆ. ಇಂಥ ಒಳ್ಳೆ ಸಂಬಂಧ ಅಂತ ಕೂತಿದ್ದೀರಿ, ಮನೇಲಿ ಬೇರೆ ಇನ್ನೇನು ಮಾತಾಡೋದು? ನಮ್ಗಂತೂ ಒಪ್ಪಿಗೆ ಆಗದೆ. ಹಂಗದಿಯಾ? ಇಂಥ ಒಳ್ಳೆ ಚಂದುಳ್ಳಿ ಗಂಡು ಬಿಟ್ಟೋಕದ ಭಾರಿ ಒಳ್ಳೆ ಗಂಡು ಅಲ್ಲ. ಹೂವಂಗ ಅಷ್ಟು ಹೇಳಿನಿ, ನನಗೂ ಚೂರು ಇಷ್ಟ ಇಲ್ಲ ಮದುವೆ ಅಂತದ್ದು. ಯಾಕಂಗೆ ಆಡಾಡು ಅದು ಅದ್ರ ಒಪ್ಪಿಗೆ ಅಂತ ಒಪ್ಪಿಗೆ ಮುಸುಡಿ ಆಡಾಗ ಬಂದವನಲ್ಲಿ ದೊಡ್ಡ ನನ್ನ ಮಗ ಬಾಯಿ ಮುಚ್ಕೊ ಕೂತಿರೋದು. ಇವನು ದೊಡ್ಡ ಗಂಡಸಂತೆ, ಇನ್ನು ಎತ್ತಿಗೆ ಬೆಂಕಿ ಯಾಕ ಹೆಣ್ಣು ಕೇಳಿ ಅಂತ ಇದನ್ನ. ಎಣ್ಣೆ ನೋಡೋಕೆ ಚೆನ್ನಾಗದೆ, ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಡೋದ ಅಂತ. ಅವ್ರಿಗೂ ಬುದ್ಧಿ ಇಲ್ಲ. ಇನ್ನು ಎಮ್ ಎಲ್ ಎ ಜೊತೆ ಕೆಲಸ ಮಾಡೋಣಂತೆ, ಆಸ್ತಿ ಪಾಸ್ತಿ ಇದ್ದಾವಂತೆ. ಮಗಳು ಖುಷಿಗಿಂತ ಏನು ಅವ್ರ ಖುಷಿನೇ ಜಾಸ್ತಿ ಆಗೋಯ್ತು, ಇವ್ರಿಗೆ ದುಡ್ಡು ಕಾಸ ಹೆಚ್ಚಾಗೋಯ್ತು. ಏನು ಹೇಳಿದ್ವಲ್ಲ, ಇನ್ನೇನು ಟೀ ಕುಡ್ದಿರೋ ಇಲ್ಲ ಹಂಗೆ ಕುತ್ಕೊಂಡಿರೋ? ಟೀ ಕುಡಿರಿ. ಬತ್ತೀನಿ, ಕೇಸರಿ ಬಾತ್ ಉಪ್ಪಿಟ್ಟು ಹಾಕೊಂಡು. ಪೂಜಾ ಬಾ, ಕೇಸರಿ ಬಾತ್ ಉಪ್ಪಿಟ್ಟು ಹಾಕೊಬಂದು ಇವ್ರಿಗೂ ಕೊಡುವಂತೆ. ಬೈಲಿ ಕೊಡಿ ಹೆಣ್ಣು ಕೈಲೇ ಕೊಡಿಸಿ ಬಾಯಿ ಸಿಹಿ ಮಾಡ್ಕೊತೀವಿ. ಹುಡುಗ ಭಾರಿ ಸಿಂಪಲ್ಲು ಅಲ್ವಾ? ಹಿಂಗೆ ಇರೋದು ಆಗ್ಲಿಂದನೂ ಅಷ್ಟೇ, ಭಾರಿ ಸಿಂಪಲ್. ಚಿನ್ನ ಒಡವೆ ಇದ್ರು ಏನು ಹಾಕೊಳಕ್ಕಿಲ್ಲ, ಹಾಗೆ ಸುಮಾರಾಗಿ ಸಿಂಪಲ್ ಆಗಿರ್ತಾರೆ. ಈ ಕಾಲದಲ್ಲಿ ಇಂಥ ಸಿಗೋಕ್ಕೆ ಭಾರಿ ಕಷ್ಟ ಕತೆ. ಸುಮ್ಮನಿರಿ, ಅಂತ್ಯನೇ ಹುಡುಕ್ತಿದ್ದು ಕತೆ. ನಮಗೇನು ಇರೋಳೊಬ್ಳು ಮಗ, ಒಬ್ಬ ಮಗ. ಅವ್ರ ಹಚ್ಕಟ್ಟಾಗ ಅವ್ರ ಜೀವನ ಆದರೆ ಸಾಕು ಕತೆ. ಇನ್ನೇನು ಮಾಡವು? ಇವ್ನೊಬ್ಳನ್ನ ಯಾರ ಮಾಡ್ಬಿಟ್ರೆ ಅವನೇ ಈಗ ಸದ್ಯಕ್ಕಿಲ್ಲ ಕತೆ. ಅವನು ಸಣ್ಣವನು, ಇವಳಿಗೆ ಸಣ್ಣವನು ಅಲ್ವಾ? ಅವ್ನಿಗೆ ಇನ್ನೊಂದು 6-7-8 ವರ್ಷ ಬೇಕಾಯ್ತದೆ. ಗಂಡ ಐತಲ್ವಾ, ನಿಧಾನವಾಗಿ ಮಾಡಿರಿ ತಗೊಳ್ಳಿ. ಏನು ಮಾಡ್ತಾ ಇದ್ದದ ನಿಮ್ಮ ಗಂಡು? ಕಾಲೇಜ್ಗೆ ಹೋಯ್ತಾನೆ, ಓದ್ತೇನದ? ಸರಿ, ಎಣ್ಣೇನು ಓದಿರೋದು? ಇವಳು PUC ಓದವಳೆ. ಓದ್ಸದ ಅನ್ಕೊಂಡು ಅರೆ ಎಣ್ಣೆಯ ಮನ್ಸು ಮಾಡಲಿಲ್ಲ. ಇರ್ಲಿ ತಗೊಳ್ಳಿ,
ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ಇಷ್ಟ ಇಲ್ಲರು ಓದಕ್ಕದ ಸಾಕು. ಐಕ್ಳಿಗಷ್ಟೇ ಹೆಣ್ಣೈಕ್ಳಿಗೆ ಓದಕ್ಕೆ ಬರೆಯೋಕ್ಕೆ ಲೆಕ್ಕ ಪಕ್ಕ ಹಾಕಕ್ಕೆ ಅದೇ ಎಣ್ಣೆ ಉಪ್ಪು ತಗೋತಾರಲ್ಲ ಅದಕ್ಕೆಲ್ಲ ಲೆಕ್ಕಕ್ಕೆ ಹಾಕಕ್ಕೆ ಸಾಕು. ಗಂಡು ಅವನು ಅಷ್ಟೇ ಓದಿದ್ದು ಅದೇ ಓದ್ತಿರ್ಬೇಕಾರೆ ಕೆಲಸ ಸೇರ್ಕೊಬಿಟ್ಟ. ಓದಕ್ಕೆ ಎಷ್ಟು ಗಮನ ಕೊಡ್ನಿಲ್ಲ ಏನು ಅಷ್ಟೇ. ಸಾಕು ತಕೊಳ್ಳಿ ಸಾಕು. ಇನ್ನೆಷ್ಟು ಬೇಕು ಸಾಕು. ಈಗ ಕೆಲಸ ಮುಖ್ಯ, ಓದೋದು ಬರೆಯೋದೆಲ್ಲ ಬಿಟ್ಟಾಕ್ಬಿಡಿ. ಯಾವ ಕೆಲಸ ಏನು ಎತ್ತ ಹಿಂಗೆ ಸಂಪಾದನೆ ಮಾಡ್ತಿದ್ರು ಹೊಲ ಮನೆ ಅದು ಮುಖ್ಯ ಅಲ್ವಾ? ನೀವು ಹೇಳೋದು ನಿಜನೇ. ಈ ಕಾಲದಲ್ಲಿ ಅದೇ ಅಲ್ವಾ ಮುಖ್ಯ. ತಕೊಳ್ಳಿ ಏನು ಆದರೂ ಭಾರಿ ಬುದ್ಧಿವಂತ. PUC ಓದಿದ್ರು ಭಾರಿ ಬುದ್ಧಿವಂತ ಅವ್ರೆ. ದೊಡ್ಡ ಇಂಜಿನಿಯರೇ ಇರೋಕ್ಕಿಲ್ಲ ಅಷ್ಟು ಮಟ್ಟ ಬುದ್ಧಿ ಅದೇ. ಭಾರಿ ಚೆನ್ನಾಗವನೆ, ಒಳ್ಳೇದೈತಿ ತಕೊಳ್ಳಿ. ಅದೇ ಅಲ್ವಾ ಮುಖ್ಯ. ಸರಿ ತತ್ತೀನಿ ತಾಳಿ ಉಪ್ಪಿಟ್ಟು. ಆಮೇಲೆ ಹಾಕಬರೀರಿ ಕೂತ್ಕೊಳ್ಳಿ. ಮೊದಲು ಉಪ್ಪಿಡ್ತೀನಿ ಆಮೇಲೆ ಕೂತ್ಕೊಂಡ್ಬೇಕಲ್ಲಿ ಮಾತಾಡೋಕ್ಕಾಯ್ತದೆ. ಟೀ ಕಾಫಿ ಕುಡಿದ್ಬಿಟ್ಟು ಹೆಂಗಿತ್ತು ಏನಿತ್ತು ಅಂತ ಇರ್ತಿತ್ತು ಅಂತ ಹೇಳಿ. ಬುಡಿ ಭಾರಿ ಚೆನ್ನಾಗದೆ. ಆಗಲೇ ಕುಡಿನಿಲ್ವಾ ಮಾತಾಡ್ತಾ ಕೂತ್ಕೊಬಿಟ್ಟು. ಹಾಗೆ ಸರ್ ಟೀ ಕುಡಿ. ನಿಮಗೆ ಹೆಣ್ಮಕ್ಳು ಇಲ್ವಾ? ಅಯ್ಯೋ ನನಗೂ ಹೆಣ್ಣೈಕ್ಲಾವೇ. ಮತ್ತೆ ಸಂಬಂಧಕ್ಕೆ ಎಷ್ಟು ದೂರ ಹುಡುಕ ಬಂದ್ಬಿಟ್ಟಿದ್ದೀರಿ? ಇವನಿಂತ ದೊಡ್ಡವು 2 ಹೆಣ್ಣೈಕ್ಳು 1 ಗಂಡದೆ. ದೊಡ್ಡವರು 1-2-3 ವರ್ಷ ದೊಡ್ಡವ್ರ ಕತೆ. ನಾನೇ ಮೊದಲು ಮದುವೆ ಆಗಿದ್ದು. ಐಕ್ಳು ಮೊದಲು ನನಗೆ ಆಯ್ತು, ಆಮೇಲೆ ಅಣ್ಣ ಮದುವೆ ಆಗಿದ್ದು ಅಲ್ವಾ. ದೊಡ್ಡವು ದೊಡ್ಡವ್ರ ಹಿಂಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಇಲ್ಲ ತಕೊಳ್ಳಿ. ಅದು ಯಾಕೆ ಬೇಜಾರು? ಅಲ್ಲ ಸಣ್ಣವರಾಗಿರೋ ನಿಜವಾಗ್ಲೂ ಚಿಂದ ಅಂತವನು ನಮ್ಮ ಅಣ್ಣನ ಮಗ. ಅಪ್ರಂಜಿ ಅಂತೇನು ಬಿಡೋಕಾಯ್ತಿತ್ತಾ? ಚೆನ್ನಾಗಿ ಮಾತಾಡ್ತಿದ್ರಿ. ದೊಡ್ಡವರು ಅವ್ರಿಗೂ ಮದುವೆ ಆಗದೆ ಮಕ್ಕಳು ಅವೇ ತಕೊಳ್ಳಿ ಸಣ್ಣ ಐಕ್ಳು. ಸರಿ ಮತ್ತೆ ನೋಡ್ರಪ್ಪ ನೋಡಿ, ನಮ್ಮ ಪೂಜನ್ಗೆ ಒಂದು ಒಳ್ಳೆ ಕಡೆ ಸಂಬಂಧ ಆದರೆ ಮದುವೆ ಮಾಡಿ ಮುಗಿಸ್ಬಿಡೋದ ಅಂತ ಹುಡುಕಾಡ್ತಿದ್ದೋ. ನಾವು ನೋಡ್ದು ಕೆಲಸದಲ್ಲಿರೋರನ್ನ ಮಾಡೋದ ಮುಟ್ಟದ ಅಂತ. ಅದಕ್ಕಿಂತ ಒಳ್ಳೆ ಸಂಬಂಧನೇ. ಏನೋ ಎಮ್ಮೆಲೆ ಜೊತೆ ಓಡಾಡ್ಕೊಂಡಿದ್ದಾನಂತೆ, ಕೈ ತುಂಬ ಸಂಪಾದನೆ ಮಾಡೋಣಂತೆ. ಆಮೇಲೆ ದುಡ್ಡು ಕಾಸು ಮನೆ ಮಟ್ಟ ಹೊಲ ಆಸ್ತಿ ಪಾಸ್ತಿ ಎಲ್ಲ ಇದ್ದದಂತೆ. ಅದಕ್ಕೆ ಮಾಡಿ ಮುಗಿಸ್ಬಿಡೋದು ಅಂದ್ಬಿಟ್ಟು ನಾವು ಒಪ್ಕೊಂಡಿವಿ. ನೀವು ಹೆಂಗಂತೀರಿ? ಒಳ್ಳೆ ಸಂಬಂಧ ಬಂದಾಗ ಕೈ ಕೊಡಬೇಕು. ಐಕ್ಳಿಗೇನು ಗೊತ್ತಾಗೋದು? ಈಗ ಬುದ್ಧಿ ಇಲ್ಲ, ಬೇಡ ಅಂತವೆ. ಆಮೇಲೆ ಅವಕ್ಕೆ ಅನುಭವ ಆಗೋದು. ಒಳ್ಳೆ ಸಂಬಂಧ ಬಂದಿತ್ತು ಬಿಟ್ಬಿಟ್ಟೆ ಅಂತ ಯಾಕೆ ಬೇಕು? ಅವ್ರ ಮಾತು ಕೇಳ್ತಾ ಕೂತ್ಕೊಳ್ಳೋಕ್ಕದ? ಅಪ್ಪ ಆದವರು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಏನಂದಿರಿ? ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಂಗೆ ಚಾನಲ್ ಒಂದು ನಾಲ್ಕು ಸ್ಟೋರಿ ಮಾರ ಸ್ಟೋರಿ ಅದಲ್ಲ, ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಬರೋದ ಮತ್ತೆ.